ಎಕ್ಸಲೆಂಟ್ ಮಾರ್ನಿಂಗ್ ದರ್ಶನ್. ಎಕ್ಸಲೆಂಟ್ ಮಾರ್ನಿಂಗ್. ವೆರಿ ನೈಸ್. ಸೊ ಫಸ್ಟ್ ನಿಮ್ ಪರಿಚಯ ಮಾಡ್ಕೊಳ್ಳಿ, ಅಂದ್ರೆ ನಿಮ್ ಫುಲ್ ಹೆಸರು, ನಿಮ್ಮ ಕಂಪ್ನಿ ಹೆಸರು, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ನಿಮ್ ಫಾದರ್ ಅವ್ರು ಸ್ಟಾರ್ಟ್ ಮಾಡಿದ್ದು ಯಾವಾಗ? ಹಾ, ನನ್ನ ಹೆಸರು ದರ್ಶನ್ HV. ಹ್ಮ್. ಕಂಪ್ನಿ ಹೆಸರು ಕ್ವಾಲಿಟಿ ಫೈಬರ್ ಅಂಡ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್. ಓಕೆ. ಸ್ಟಾರ್ಟೆಡ್ 2001. ಹ್ಮ್. ಇನಿಷಿಯಲ್ ಕಂಪ್ನಿ ಹೆಸರು ಶ್ರೀನಿವಾಸ ಫೈಬರ್. ಓಕೆ. ಇಟ್ ಈಸ್ ಸ್ಟಾರ್ಟೆಡ್ ಆನ್ ದ ಬೇಸಿಸ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. 2016 ಅಲ್ಲಿ ಪಾರ್ಟ್ನರ್ಶಿಪ್ ಡಿವೈಡ್ ಆಗಿ ಕ್ವಾಲಿಟಿ ಫೈಬರ್ ಅಂತ ಹೊಸ ಕಂಪ್ನಿ ಹೆಸರು ಸ್ಟಾರ್ಟ್ ಆಗಿದ್ದು. ಓಕೆ ಓಕೆ ಓಕೆ. 2019 ಇಂದ ನಾನು ಕಂಪ್ನಿ ನೋಡ್ಕೊತಾ ನೀವು ಇದ್ದೀನಿ. ಟೇಕ್ ಓವರ್ ಮಾಡಿದ್ದು 2019 ಅಂದ್ರೆ ಆಲ್ಮೋಸ್ಟ್ ಇವಾಗ 6 years ಆಯ್ತು. 6 years. ಸೂಪರ್ ಸೂಪರ್. ಸೊ ಎನಿ ಪರ್ಟಿಕ್ಯುಲರ್ ರೀಸನ್, ಅಂದ್ರೆ ಫಾದರ್ ಅವರು ಇಟ್ಸ್ ಎ ವೆರಿ ಡಿಫ್ರೆಂಟ್ ಫೀಲ್ಡ್ ಆಲ್ ಟುಗೆದರ್, ನನಗೆ ಗೊತ್ತಿರೋಂಗೆ ಹಾ, ವೆರಿ ಯುನೀಕ್ ಫೀಲ್ಡ್ ಆಲ್ಸೋ. ಸೊ ಓಕೆ. ವಾಟ್ ಈಸ್ ದ ರೀಸನ್ ಲೈಕ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ, ಅಥವಾ ಇದೇ ಬಿಸ್ನೆಸ್ ಬರಬೇಕು ಅಂತ ವೈ ಯು ಫಾದರ್ ಡಿಸೈಡ್ ಮಾಡಿದ್ರು, ಅಥವಾ ಎನಿ ರೀಸನ್, ಸ್ಟೋರಿ ಬಿಹೈಂಡ್ ದಟ್? ಸ್ಟೋರಿ ಬಿಹೈಂಡ್ ಇದು ಒಂದು ಇಂಜಿನಿಯರಿಂಗ್, ಓಕೆ. ಇನ್ನೊಂದು ಕೋವಿಡ್, ಹ್ಮ್. ಇನ್ನೊಂದು ನಾನು ಫಸ್ಟ್ LIC ಏಜೆಂಟ್ ಆಗಿದ್ದೆ. ಓಕೆ. ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ LIC ಏಜೆನ್ಸಿ ತಗೊಂಡೆ. ಓಕೆ. ಇಂಜಿನಿಯರಿಂಗ್ ಅಲ್ಲಿ LIC, ನಮ್ಮ LIC ಅವರು BNI ಗೆ ಮೆಂಬರ್ ಆಗಿದ್ರು. ಹ್ಮ್. ಅವ್ರು ಆಬ್ಸೆಂಟ್ ಆಗಿದ್ದಾಗ ನನ್ನ ಸಬ್ಸ್ಟಿಟ್ಯೂಟ್ ಆಗಿ ಕಳ್ಸೋರು. ಹ್ಮ್. ಅವಾಗ ಒಂದ್ಸತಿ ಏನ್ ಮಾಡಿದ್ರು, ಒಂದ್ 5ನೇ ಸತಿನೋ 6ನೇ ಸತಿನೋ ಸಬ್ಸ್ಟಿಟ್ಯೂಟ್ ಆಗಿ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಮೆಂಬರ್ ಆಡ್ಕೊಂಡ್ಬಿಟ್ರು. ಹ್ಮ್. ದರ್ಶನ್ ಬ್ರೇಕ್ಫಾಸ್ಟ್ ಗೋಸ್ಕರ ಬರ್ತಾ ಇರೋದು, ಹ್ಮ್. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಓಕೆ. ಅದು ಸ್ಪಾರ್ಕ್ ಆಗೋಯ್ತು. ಹ್ಮ್. ಅದು ದುಡ್ಡಿತ್ತೋ ಇರ್ಲಿಲ್ಲ, ನಾನು ಮೆಂಬರ್ಶಿಪ್ ತಗೊಬೇಕು ಅಂತ ಅನ್ಬಿಟ್ಟೆ. ಹಾ. ಆಮೇಲೆ ಮೆಂಬರ್ಶಿಪ್ಗೆ ಬಿಸ್ನೆಸ್ ಇರ್ಬೇಕು ಅಂದ್ರು. ಸೊ ನಿಮ್ ಫಾದರ್ ಬಿಸ್ನೆಸ್ ಟೇಕ್ ಓವರ್ ಮಾಡಿದ್ರಿ. ಸೊ ಓಕೆ. ಬೇಕು ಅಂತ ತಗೊಂಡಿದ್ದಲ್ಲ, ಹ್ಮ್ ಫಾರ್ ದ ಚಾಯ್ಸ್ ತಗೊಂಡಿದ್ದು. ಹ್ಮ್ 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 ಇನ್ನೇನು ಬಿಸ್ನೆಸ್ ಇಲ್ವಲ್ಲ, LIC ಕ್ಯಾಟಗರಿ ಆಲ್ರೆಡಿ BNI ಅಲ್ಲಿ ಫಿಲ್ ಆಗಿತ್ತು. ಹ್ಮ್. ಹಂಗಾಗಿ ಈ ಕ್ಯಾಟಗರಿ ತಗೊಂಡಿದ್ದು. ಈ ಕ್ಯಾಟಗರಿ ತಗೊಂಡ್ರಿ. ಫಾದರ್ ಅವ್ರ ಏನ್ ರೀಸನ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ? ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತ ಮುಂಚೆಯಿಂದ? ವೆರಿ ಯುನೀಕ್ ಬಿಸ್ನೆಸ್ ಅಲ್ವಾ ಇದು? ತುಂಬಾ ಕಡಿಮೆ ಜನ ಈ ಬಿಸ್ನೆಸ್ ಅಲ್ಲಿ ಇರೋದು ನಾನ್ ನೋಡಿರಂಗೆ. ಅಂದ್ರೆ ಸ್ವಲ್ಪ ನಿಮ್ ಬಿಸ್ನೆಸ್ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್, ಏನ್ ಬಿಸ್ನೆಸ್ ಇದು ಅಂತ. ಅವರು ಸ್ಟಾರ್ಟ್ ಮಾಡಿದ್ದು, ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ದು ಅವಾಗ FRP ಮೆಟೀರಿಯಲ್ ಮಾಡೋರು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಕಮ್ಮಿ ಇದ್ರು. ಹ್ಮ್. ಸೊ ಅವಾಗ ಪ್ಲೇ ಗ್ರೌಂಡ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಫೈಬರ್ ಪಾರ್ಟ್ಸ್ ಟ್ರೆಂಡಿಂಗ್ ಐಟಮ್, ಹೊಸ ಐಟಮ್ ಅದು. ಓಕೆ ಓಕೆ. 2001 ಅಲ್ಲಿ. 2001 ಅಲ್ಲಿ ಅವಾಗ ಹ್ಮ್. ವೆಲ್ಡರ್ಸ್ ಗಳೆಲ್ಲ ಏನ್ ಮಾಡಿದ್ರು, ಈ ಫೈಬರ್ ಮಾಡೋರ್ನ ಹುಡುಕ್ತಾ ಇದ್ರು. ಹ್ಮ್. ಆವಾಗ ನಮ್ ಫಾದರ್ಗುನು ಚಾನ್ಸ್ ಇತ್ತು. ಸೊ ಹ್ಮ್. ಅವ್ರೇನೆ ಇನ್ವೆಸ್ಟ್ ಮಾಡಿ, ಈ ವೆಲ್ಡರ್ಸ್ ಗಳು ಇನ್ವೆಸ್ಟ್ ಮಾಡಿ ಫೈಬರ್ ನ ಹ್ಮ್. ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಫೈಬರ್ ರಿಲೇಟೆಡ್ ಪ್ರಾಡಕ್ಟ್ಸ್ ನ ಫಸ್ಟ್ ಮಾಡ್ತಾ ಇದ್ದಿದ್ದು ಫೈಬರ್ ಬಾತ್ ಟಬ್. ಓಕೆ. ಸೊ ಅದಾದ್ಮೇಲೆ ಈ ತರ ಪ್ಲೇ ಗ್ರೌಂಡ್ ಐಟಮ್ಸ್ ಬೇಕು ಬೇಕು ಅಂತ ಸ್ಟಾರ್ಟ್ ಆದ್ಮೇಲೆ ಇದು ಟ್ರೆಂಡಿಂಗ್ ಆದ್ಮೇಲೆ, ಸೊ ಟಿಲ್ 2016 ನಾವು ಮಾಡಿದ್ದು ಬರೀ ಡೀಲರ್ಸ್ ಗಳಿಗೆ. ಹ್ಮ್ ಹ್ಮ್. ನಾವು ಮೇನ್ ವೆಂಡರ್ ಅಲ್ಲ, ಕಸ್ಟಮರ್ಸ್ ಗೆ ಡೈರೆಕ್ಟ್ ಸೆಲ್ ಮಾಡ್ತಾ ಇರ್ಲಿಲ್ಲ. ಸೆಲ್ ಮಾಡ್ತಾ ಇರ್ಲಿಲ್ಲ, ಬರೀ ಪಾರ್ಟ್ಸ್ ಮಾತ್ರ ಮಾಡ್ಕೊಡ್ತಾ ಇದ್ದು ವೆಲ್ಡರ್ಸ್. ಓಕೆ ಓಕೆ. ಸೆಪರೇಟ್ ಪಾರ್ಟ್ಸ್ ತರ ಮಾಡಿ ಇದ್ ಮಾಡ್ತಾ ಇದ್ದು. ಬೇಸಿಕಲಿ ನೀವಿರೋದು ಈಗ ಪ್ಲೇ ಗ್ರೌಂಡ್ ಎಕ್ವಿಪ್ಮೆಂಟ್ಸ್, ಅಂದ್ರೆ ಈ ಪ್ಲೇ ಕಂಪ್ಲೀಟ್ ಗ್ರೌಂಡ್ ಸೆಟ್. ಅಲ್ಲಿ. ಹಾ. ಸೊ ಕಂಪ್ಲೀಟ್ಲಿ ಅಲ್ಲಿ ಏನ್ ಬರುತ್ತೆ, ಉಯ್ಯಾಲೆ, ಇದು ಎಲ್ಲ ಸ್ಲೈಡ್, ಸೊ ಸ್ಲೈಡ್, ಎಲ್ಲ ಸ್ವಿಂಗ್. ಮ್ಯಾನುಫ್ಯಾಕ್ಚರ್ ನೀವೇ ಮಾಡ್ತೀರಾ ಈಗ? ಈಗ ಎಂಡ್ ಟು ಎಂಡ್ ನಾವೇ ಮಾಡ್ತೀನಿ. ಎಂಡ್ ಟು ಎಂಡ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ವೆರಿ ನೈಸ್. ಹ್ಮ್. ಸೊ ಇನಿಷಿಯಲಿ ಅಂದ್ರೆ ಲೈಕ್ ಇಲ್ಲಿ ಎರಡು ಸ್ಟೋರಿ ಇದೆ ದರ್ಶನ್ ಅವ್ರೆ. ಅಂದ್ರೆ ನಿಮ್ ಫಾದರ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 24 years ಆಗುತ್ತೆ ಇವಾಗ ಲೆಕ್ಕ ನೋಡಿದ್ರೆ. ಸೊ ಹಾ, ಹೌದು. ಫ್ಯಾಮಿಲಿ ಬಿಸ್ನೆಸ್ ನೀವು ಟೇಕ್ ಓವರ್ ಮಾಡಿದ್ದು. ಹಾ, ಸೊ ಫ್ಯಾಮಿಲಿ ಬಿಸ್ನೆಸ್ ಟೇಕ್ ಓವರ್ ಮಾಡಿದಾಗ ವಾಟ್ ಆಲ್ ದ ಚಾಲೆಂಜಸ್ ಯು ಫೇಸ್ಡ್ ಇನಿಷಿಯಲಿ? ಅಂದ್ರೆ ಚಾಲೆಂಜಸ್. ಯು ಆರ್ ವೆರಿ ಯಂಗ್ ಆ ಟೈಮ್ ಅಲ್ಲಿ ನೀವು ತಗೊಂಡಿದ್ದು, ಕರೆಕ್ಟ್ ಅಲ್ವಾ? ಹಾ, ಚಾಲೆಂಜಿಂಗ್ ಆಗಿ ತಗೊಂಡ್ಬಿಟ್ರಿ, ಬಟ್ ವಾಟ್ ಅದರ್ ಚಾಲೆಂಜಸ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಫೇಸ್ ಮಾಡಿದ್ದು? ನಾನ್ ಸ್ಟಾರ್ಟ್ ಮಾಡಿದಾಗ ನನ್ನ ಏಜ್ ಬಂದು 18. ಓ. ನನಗೆ ಮೆಟೀರಿಯಲ್ ಯಾವ್ದು ಅಂತಾನೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಓಕೆ. ಸ್ಲೈಡ್ ಏನು, ಸ್ವಿಂಗ್ ಏನು ಗೊತ್ತಿಲ್ಲ. ಸೊ ಅವಾಗ ನಮ್ಮ ಪಾರ್ಟ್ನರ್ ಒಬ್ರನ್ನ ತಗೊಂಡಿದ್ರು ನಮ್ಮ ಫಾದರ್. ಸೊ ಇದು ಪಾರ್ಟ್ನರ್ನ ತಗೊಂಡಾಗ ಅವ್ರು ನನ್ಗೆ ಏನು, ಚಿಕ್ಕ ಹುಡ್ಗ ಅಲ್ವಾ, ನೀನ್ ಏನು ಮಾಡ್ಬೇಡ, ನೀನು ನೋಡ್ಬೇಡ, ಹೇಳಿದ ಮಾತ್ರ ಕೇಳು ಅಂತ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು.
ಓಕೆ. ನನ್ಗೆ ಅವಾಗ ಕಲಿಯೋ ಕುತೂಹಲ. ಹ್ಮ್. ನಮ್ಮ ಹತ್ರ ಇದ್ದಿದ್ ಪ್ಲಾಟ್ಫಾರ್ಮ್ ಒಂದು ಜಸ್ಟ್ ಡೈಲ್ ಇಂಡಿಯಾ ಮಾರ್ಟ್ ಒಂದೇನೆ. ಸೊ ಮಾರ್ಕೆಟಿಂಗಿಗೆ. ಮಾರ್ಕೆಟಿಂಗ್ಗೆ. ಹ್ಮ್. ಸೊ ನಾನು ಅವ್ರ ಹತ್ರ ಲೀಡ್ಸ್ ನೆಲ್ಲ ತಗೊಂಡು, ಅವರು ಕಾಲ್ ಮಾಡೋದು, ನಾನು ಕಾಲ್ ಮಾಡೋದು ಲೀಡ್ಸ್ಗೆ. ಹ್ಮ್. ನಾನ್ ಬೇಗ ಮಾತಾಡ್ಬಿಟ್ಟು ಕನ್ವರ್ಟ್ ಮಾಡ್ಬಿಡೋದು. ನನ್ನ ಉದ್ದೇಶ ಇದ್ದಿದ್ದು ಅವ್ರು ತೆಗಿಬೇಕು ಅಂತ. ಓಕೆ. ಓಕೆ. ಅಂತ ಇಂತ ಮಿಷನ್ ಸಕ್ಸಸ್ಫುಲ್ ತಗ್ಸ್ಬಿಟ್ಟೆ. ಹ್ಮ್. ತಗ್ಸಿ ಅದಾದ್ಮೇಲೆ ನಾನು ಗೂಗಲ್ ಮಾಡಿ, ಗೂಗಲ್ ತಗೊಂಬಂದೆ. ಹ್ಮ್. ಅದಾದ್ಮೇಲೆ ಫೇಸ್ಬುಕ್ ತಂದೆ, ಗೂಗಲ್ ಆಡ್ಸ್, ಗೂಗಲ್ ಆಡ್ಸ್, ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್ಸ್. ಫೇಸ್ಬುಕ್ ಆಡ್ಸ್. ಹ್ಮ್. ಒಂದೊಂದೇ ತಗ್ತಾ ಈಗ ಹ್ಮ್. ಸ್ವಲ್ಪ ಸಸ್ಟೈನ್ ಆಗಿದೀವಿ. ಸೊ ಆನ್ಲೈನ್ ಅಲ್ಲಿ ನೀವು ತಗೊಂಡ್ ಬಂದ್ಮೇಲಿಂದ ಚೆನ್ನಾಗಿ ಸಸ್ಟೈನ್ ಆಗಿದ್ದೀರಾ. ಮಾರ್ಕೆಟಿಂಗ್ ಸಸ್ಟೈನ್ ಆನ್ಲೈನ್ ಆಗಿದೀವಿ. ತಗೊಂಡ್ಬಂದ್ರಿ. ಹೌದೌದು. ಸೊ ಮುಂಚೆ ನಡೀತಾ ಇದ್ದಿದ್ ಮಾರ್ಕೆಟಿಂಗ್ ರೀತಿ. ಮುಂಚೆ ನಡೀತಾ ಇದ್ದಿದ್ ಮಾರ್ಕೆಟಿಂಗ್ ರೀತಿ ಬರೀ ಡೀಲರ್ಸ್ ಬಿಸ್ನೆಸ್ ಇದ್ದಿದ್ದು. ಸೊ ಓಕೆ. ಡೀಲರ್ಸ್ ಬಿಸ್ನೆಸ್ ಅಲ್ಲಿ ಏನಂದ್ರೆ 50% ಪೇಮೆಂಟ್, ಹ್ಮ್. ಇನ್ 50% ಬಂದ್ರೆ ಬಂತು, ಬರ್ತಾ ಇದ್ರು ಇಲ್ಲ. ಓಕೆ. ಪೇಮೆಂಟ್ ಪ್ರಾಬ್ಲಮ್ ಯಾವಾಗ್ಲೂನು. ಸೊ ಲಾಸ್ಟ್ ಕಂಪ್ನಿಲಿ ನಮ್ಗೆ ಅರೌಂಡ್ 30 lakhs ಇದು ಲಾಸ್. ಲಾಸ್, ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಬರ್ಲೇ ಇಲ್ಲ. ಹ್ಮ್. ಬಂದಿಲ್ಲ, ಅದ್ ಬರಗೂ ಇಲ್ಲ. ಸೊ ಈ ಬಿಸ್ನೆಸ್ ಅಲ್ಲಿ ನಾನ್ ಬಂದಾಗಿಂದನು ಅಂತ ನೆಗೆಟಿವ್ ಬ್ಯಾಲೆನ್ಸ್ ಯಾವ್ದು ಮಾಡಿಲ್ಲ. ನೆಗೆಟಿವ್ ಬ್ಯಾಲೆನ್ಸ್. ಔಟ್ಸ್ಟ್ಯಾಂಡಿಂಗ್ ಯಾವ್ದು ಇಲ್ಲ. ಏನ್ ಫಾಲೋ ಮಾಡಿದ್ರಿ? ಯಾವ ವ್ಯಾಲ್ಯೂ ಸಿಸ್ಟಮ್ ಫಾಲೋ ಮಾಡಿದ್ರಿ? ಯಾಕೆಂದ್ರೆ ದಿಸ್ ಇಸ್ ಆಲ್ ಯುನೀಕ್ ಫೀಲ್ಡ್ಸ್. ಇದೇ ತರ ನಡೆಯುತ್ತೆ ಬಿಸ್ನೆಸ್ ಅಂತ ಆಲ್ರೆಡಿ ಪ್ರೀ ಡಿಸೈಡೆಡ್ ಆಗ್ಬಿಟ್ಟಿರುತ್ತೆ. ಕ್ರೆಡಿಟ್ ಹಾ. ಕೊಡಿಸ್ಬೇಕು ಅಂತ ಅನ್ಬಿಟ್ಟು. ಸೊ ಸೊ ನೀವೇನ್ ಡಿಫ್ರೆಂಟ್ ಆಗಿ ಮಾಡಿದ್ರಿ? ನಾವು ಬಂದು ಏನ್ ಡಿಸೈಡ್ ಮಾಡಿದ್ವು ಅಂದ್ರೆ ಅಡ್ವಾನ್ಸ್ ಪ್ಲಸ್ ಬಿಫೋರ್ ಡಿಸ್ಪ್ಯಾಚ್ ಪೇಮೆಂಟ್. ಆ, ಸೊ ಅದ್ ಮಾಡ್ದು. ಅದಾದ್ಮೇಲೆ ಫಸ್ಟ್ ಕ್ವಾಲಿಟಿ ಮೆಜರ್ಸ್ ಇರ್ಲಿಲ್ಲ. ಹ್ಮ್. ಹ್ಮ್. ಈ ತರ ಬರುತ್ತೆ ಅಂದ್ರೆ ಒಂದು 60% ಮ್ಯಾಚ್ ಮಾಡ್ತಾ ಇದ್ದು. ಹ್ಮ್. ಈಗ ಆನ್ಲೈನ್ ಬಂದ್ಮೇಲೆ ಈ ತರ ಬರುತ್ತೆ ಅಂದ್ರೆ ಈ ತರಾನೇ ಅಪ್ ಟು 100%. ಹ್ಮ್. 100%. ಕ್ವಾಲಿಟಿ. ಸೊ ಹ್ಮ್. ಕ್ವಾಲಿಟಿ ಇದ್ ಮಾಡ್ದು. ಅದಾದ್ಮೇಲೆ 100% ಬಿಫೋರ್ ಡಿಸ್ಪ್ಯಾಚ್ ಮಾಡ್ದು. ಸೊ ಹಂಗಾಗಿ ಪೇಮೆಂಟ್ ತಲೆ ಕೆಡ್ಸ್ಕೊಳಂಗಿಲ್ಲ. ಅಂದ್ರೆ ಈ ಈಗ ನೀವು ಮಾಡ್ತಾ ಇರೋದು ಎಂಡ್ ಕಸ್ಟಮರ್ಗೆ, ಕರೆಕ್ಟ್ ಅಲ್ವಾ? ಎಂಡ್ ಕಸ್ಟಮರ್. ಡೀಲರ್ಸ್ಗೆ. ಡೀಲರ್ಸ್ 10% ಇದ್ದಾರೆ ಅಷ್ಟೇ. ಡೀಲರ್ಸ್ 10% ಇದ್ದಾರೆ. ಸೊ ಅಂದ್ರೆ ಯು ಮೀನ್ ಟು ಸೇ ಡೀಲರ್ ಬಿಸ್ನೆಸ್ ನ ಕಡಿಮೆ ಮಾಡ್ಕೊಂಡು ನೀವು ಆನ್ಲೈನಿಗೆ ಮಾರ್ಕೆಟಿಂಗ್ ನ ತಗೊಂಡ್ಬಂದು ಡೈರೆಕ್ಟ್ ಕಸ್ಟಮರ್ಗೆ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಸೊ ಹಾ, ಇದ್ರ ಮೂಲಕ ಲೈಕ್ ನಿಮ್ಗೆ ಏನೋ ಪೇಮೆಂಟ್ ಪ್ರಾಬ್ಲಮ್ ಇತ್ತು, ಅದು ಸರಿ ಹೋಯ್ತು. ಪೇಮೆಂಟ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯ್ತು. ಮತ್ತೆ ಇದು ನಮ್ಗೆ ಪ್ರಿಡಿಕ್ಷನ್ ಇರ್ಲಿಲ್ಲ ಈ ಮಂತ್ ಇಷ್ಟ ಹ್ಮ್. ಆಗ್ಬೋದು ಅಂತ. ಹಾ. 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 1 ಲಕ್ಷ ಆದ್ರೂನು ಒಂದು ಸಾಧನೆನೆ, 10 ಲಕ್ಷ ಆದ್ರೂನು ಸಾಧನೆನೆ. ಹಾ. ಸೊ ಸೊ ಒನ್ಸ್ ಆನ್ಲೈನ್ ಬಂದ್ಮೇಲೆ ನಮ್ಗೆ ಅನಾಲಿಸಿಸ್ ಮಾಡ್ಬೋದು ನಾವು, ಈ ಹ್ಮ್. ಮಂತ್ ಇಷ್ಟು ಮಿನಿಮಮ್ ಆದ್ರೂ ಆಗತ್ತೆ ಅಂತ. ಹ್ಮ್. ಅದೊಂದು ಗೊತ್ತಾಯ್ತು. ಅದಾದ್ಮೇಲೆ ಈವನ್ ಲೀಡ್ ಸೋರ್ಸ್ ಅಷ್ಟೇನೆ ಹ್ಮ್. ಒಂದ್ ಆನ್ ಅಂಡ್ ಆವರೇಜ್ ಅಲ್ಲಿ ನಡೀತಾ ಇತ್ತು. ಓಕೆ. ಈಗ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಸೊ ಅಂದ್ರೆ 3 ಚಾಲೆಂಜ್ ನೀವು ಫೇಸ್ ಮಾಡಿದ್ದು. ಮೊದಲನೇದು ಲರ್ನಿಂಗಿಗೆ ಅವಕಾಶ ಇರ್ಲಿಲ್ಲ ನಿಮ್ಗೆ. ಹಾ. ನೀವು ಚಿಕ್ಕ ಹುಡುಗ ನೀನು, ಸೊ ಹ್ಮ್. ನಿಧಾನಕ್ಕೆ ಕಲಿತಿಯಂತೆ, ಏನ್ ಅರ್ಜೆಂಟ್ ಇಲ್ಲ. ಸೊ ತುಂಬಾ ಕಾಂಪಿಟೇಟಿವ್ ಆಗಿ ನೀವು ಓನ್ ಇಂಟ್ರೆಸ್ಟ್ ತಗೊಂಡು ಕಲ್ತ್ರಿ. ಕಲ್ತಿರೋದು ಹೌದು. ದಟ್ ಈಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಇಸ್ ಡೀಲರ್ ಬಿಸ್ನೆಸ್ ಏನಿತ್ತು ಅದನ್ನ ಆನ್ಲೈನ್ ತರೋದ್ರ ಮುಖಾಂತರ ಡೈರೆಕ್ಟ್ ಕಸ್ಟಮರ್ಗೆ B2C ತಗೊಂಡು ಹೋಗ್ಬಿಟ್ರಿ ನೀವು. ಸೊ ಕಸ್ಟಮರ್ ತಗೊಂಡೋಗಿ ರೇಷಿಯೋನ ಚೇಂಜ್ ಮಾಡಿದೆ. ಫಸ್ಟ್ 90-10 ಇತ್ತು, ಈಗ 10-90 ಆಗಿದೆ. ಸೊ 10% ಡೀಲರ್ಸ್, 90% ಡೈರೆಕ್ಟ್ ಕಸ್ಟಮರ್ಸ್. ಡೈರೆಕ್ಟ್ ಕಸ್ಟಮರ್ಸ್. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದು. ಸೊ ಅವ್ರು ಏನ್ ಕ್ವಾಲಿಟಿ ನೋಡ್ತಾರೆ, ಮೇಂಟೆನೆನ್ಸ್. ಏನ್ ನೋಡ್ತಾರೆ ಎಕ್ಸಾಕ್ಟ್ಲಿ ಅದನ್ನೇ, ಅದೇ ಮಾಡೆಲ್, ಅದೇ ಕಲರು, ಇದು ಕೊಟ್ಟಿದ್ದು. ಹೌದು. So ಈ 3 ನಿಮ್ಗೆ ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ಮಾಡ್ತು ಬಿಸ್ನೆಸ್ ಅಲ್ಲಿ. ಅದಾದ್ಮೇಲೆ ಈ ವರ್ಷ ಕ್ವಾಂಟಮ್ ಅಲ್ಲಿ ಸ್ಟೇಬಲ್ ಆಗಿ ಮಾಡಿದ್ದು. ಫಸ್ಟ್ ನಾವು ಪ್ರಾಫಿಟ್ ಮಾರ್ಜಿನ್ ಹ್ಮ್. ಗೊತ್ತೇ ಇರ್ಲಿಲ್ಲ. ಹ್ಮ್. ನಮ್ದು ಇಮ್ಯಾಜಿನರಿ ಪ್ರಾಫಿಟ್ ಮಾರ್ಜಿನ್ ಇದ್ದಿದ್ದು 35%. ಹ್ಮ್. ಬಟ್ ಆಕ್ಚುಲ್ ಲೆಕ್ಕಾಚಾರ ಆದ್ಮೇಲೆ ಬರ್ತಾ ಇದ್ದಿದ್ದು 5%. 2 CR ಲಾಸ್ಟ್ ಇಯರ್ ಟರ್ನ್ ಓವರ್ ಮಾಡಿ 10 lakhs ಪ್ರಾಫಿಟ್ ಬಂದಿದೆ, ಓಕೆ. ಗ್ರಾಸ್ ಪ್ರಾಫಿಟ್. ಹ್ಮ್. ಸೊ ಈ ವರ್ಷ ಇಂದ ವಿ ವಾಸ್ ವರ್ಕಿಂಗ್ ಆನ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಪ್ರಾಫಿಟ್ ಮೇಲೆ ವರ್ಕ್ ಮಾಡಿದ್ಮೇಲೆ ನಮ್ಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಕೊಡಕ್ಕಾಗುತ್ತೆ. ಕರೆಕ್ಟ್. ಈವನ್ ಡಿಸ್ಪ್ಲೇ ಇಡ್ಬೋದು, ಕ್ಯಾಟ್ಲಾಗ್ಸ್ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಕ್ಯಾಟ್ಲಾಗ್ಸ್ ಕ್ವಾಲಿಟಿ ಇಡ್ಬೋದು. ಕೊಡಕ್ಕಾಗುತ್ತೆ. ಅದಾದ್ಮೇಲೆ ಈವನ್ ಪ್ರಾಡಕ್ಟ್ ಆನ್ ಟೈಮ್ ಡೆಲಿವರಿ ಮಾಡ್ಬೋದು. ಮುಂಚೆ ನಮ್ದು ಡೆಲಿವರಿ ಟೈಮ್ ಇದ್ದಿದ್ದು 20-25 days. ಹ್ಮ್. ಈಗ 3 days ಡೆಲಿವರಿ. 3 days ಡೆಲಿವರಿ. ಓಕೆ. ಸೊ ಈವನ್ ಕಸ್ಟಮರ್ಗು ಅಷ್ಟೇ ಕ್ವಾಲಿಟಿ ವೈಸ್ ಮೇಜರ್ ಚೇಂಜ್ ಆಗಿದೆ. ಹ್ಮ್. 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 ಹ್ಮ್.
ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ಈವನ್ ಕಸ್ಟಮರೇ ಬೆನಿಫಿಷಿಯರಿ. ಕರೆಕ್ಟ್. 2 ರೂಪಾಯಿ ಜಾಸ್ತಿ ಆದ್ರೂನು ಆ ಹ್ಮ್ ಇದ್ ನಿಮ್ಗೆ 2 ಇಯರ್ಸ್ ಬಾಳ್ಕೆ ಬರೋದು 5 ಇಯರ್ಸ್ ಬಾಳ್ಕೆ ಬರುತ್ತೆ. ಒಳ್ಳೆ ಸೊ ಕ್ವಾಲಿಟಿ, ಆನ್ ಟೈಮ್ ಡೆಲಿವರಿ. ನಮ್ಗೂನು ರಾ ಮೆಟೀರಿಯಲ್ ಚೆನ್ನಾಗಿ ಇರೋದ್ ಹ್ಮ್ ಯೂಸ್ ಮಾಡ್ಬೋದು. ಹ್ಮ್ ಹ್ಮ್ ಈ ಕಡಿಮೆ ರೇಟ್ ಕಾಂಪಿಟೇಷನ್ ಅಲ್ಲಿ ಬಿದ್ದಾಗ ನಾವೇನು ಮಾಡಕ್ಕಾಗಲ್ಲ. ಕರೆಕ್ಟ್. ಸೊ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ನೋಡ್ಕೊಂಡ್ ಮೇಲೆ ನಿಮ್ಗೆ ಏನೋ ಲೈಕ್ ಅರ್ಥ ಆಯ್ತು ಎಲ್ಲೆಲ್ಲಿ ಕರೆಕ್ಟ್ ಮಾಡ್ಕೊಳ್ಬೇಕು, ಎಲ್ಲಿ ಫೈನ್ ಟ್ಯೂನ್ ಮಾಡ್ಬೇಕು. ಎಷ್ಟೊಂದ್ ಜನ ಬಿಸ್ನೆಸ್ ಓನರ್ ಮಾಡೋ ಮಿಸ್ಟೇಕ್ ಅದೇನೆ, ಮಾರ್ಜಿನ್ನೇ ನೋಡ್ಕೊಳ್ಳಲ್ಲ, ಸುಮ್ಮನೆ ಸೈಕಲ್ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಎಂಡ್ ಆಫ್ ದ ಡೇ ಅವರು ಖುಷಿಯಾಗಿರಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನು ಕೊಡೋದಿಲ್ಲ, ಮಾರ್ಕೆಟ್ ಅಲ್ಲಿ ಹೌದು, ಬ್ರ್ಯಾಂಡ್ ನೇಮು ಹಾಳಾಗ್ಬಿಡುತ್ತೆ. ಆ ಬ್ರ್ಯಾಂಡ್ ನೇಮು ಹಾಳಾಗುತ್ತೆ. ಅದಾದ್ಮೇಲೆ ಕಸ್ಟಮರ್ ಯಾವತ್ತೂ ನಾನು ಎಷ್ಟು ದುಡ್ಡು ಕೊಟ್ಟೆ ಅಂತ ಯೋಚನೆ ಮಾಡಲ್ಲ. ಹ್ಮ್ ಎಂತ ಆ, ಮೆಟೀರಿಯಲ್ ಆ ಪ್ರಾಡಕ್ಟ್ ಒಂದು ಬಂತು ಒಂದ್ ನನಗೆ. ವರ್ಷ ಆದ್ಮೇಲೆ ಪ್ರಾಡಕ್ಟ್ ಹೆಂಗಿದೆ ಅಂತ ನಾವೇ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ರೆ ಹ್ಮ್ ಒಂದು ಧೈರ್ಯ ಇರ್ಬೇಕು. ಹೆಂಗಿದೆ ಸರ್ ನಮ್ ಪ್ರಾಡಕ್ಟ್ ಅಂತ ಕೇಳಕ್ಕೆ. ನಮ್ಗೆ ಮುಜುಗರ ಇದ್ರೆ ಸೊ ನೆಕ್ಸ್ಟ್ ನಾವು ಆ ಪ್ರಾಡಕ್ಟ್ ನ ಹ್ಮ್ ಸ್ಕೇಲ್ ಅಪ್ ಮಾಡಕ್ ಆಗಲ್ಲ. ಕರೆಕ್ಟ್. ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡ್ಬೇಕು. ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೊಡಕ್ಕಾಗಲ್ಲ. ಮತ್ತೆ ಮುಂಚೆ ನಾವು ವರ್ಕ್ ಮಾಡ್ತಾ ಇದ್ದಿದ್ದು ಹ್ಮ್ ಎಲ್ಲ ಮಿಸ್ಟ್ರಿ. ಹ್ಮ್ ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ಏನ್ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಒನ್ ಮ್ಯಾನ್ ಆರ್ಮಿ. ಹ್ಮ್ ಈಗ 70% ಆಟೋಮೇಶನ್ ಆಗಿದೆ. ಸೊ ಆಟೋಮೇಶನ್ ಮಾಡ್ಕೊಂಡಿದ್ದೀರಾ. ಆಟೋಮೇಶನ್ ಆಗಿದೆ. ಇವನ್ ನಾನು ಇಲ್ಲ ಅಂದ್ರೂ ಕಂಪ್ನಿ 20 25 1 ಮಂತ್ ನಡೆಯುತ್ತೆ. ಹ್ಮ್ ನಿಮ್ ಇಂಟರ್ವೆನ್ಷನ್ ಇಲ್ಲ ಅಂದ್ರೂ ಆರಾಮಾಗಿ ನಡೀತಾ ಇದೆ, ಆರಾಮಾಗಿ ಸಿಸ್ಟಮ್ ಕಂಪ್ನಿ ಮಾಡಿರೋದ್ರಿಂದ. ನಡೆಯುತ್ತೆ. ಲಾಸ್ಟ್ ಮಂತ್ ಶಬರಿಮಲೆಗೆ ಹೋಗಿದ್ದೆ. ಹ್ಮ್ ಆ ಮತ್ತೆ ಒಂದ್ ವಾರ ಊರ್ಗ್ ಹೋಗಿದ್ದೆ. ಸೊ ಹ್ಮ್ ನಾನ್ ಇದ್ರೂನು 10 ಲಕ್ಷ ಆರ್ಡರ್ ಬರುತ್ತೆ, ನಾನು ಇಲ್ದೇ ಇದ್ರು 10 ಲಕ್ಷ ಆರ್ಡರ್ ಬರುತ್ತೆ. ಏನೇನ್ ಡಿಪಾರ್ಟ್ಮೆಂಟ್ ಮಾಡಿದ್ದೀರಾ ಸೊ ಆಟೋಮೇಶನ್. ಈಗ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದು ಆಟೋಮೇಶನ್ ಆಗಿಲ್ಲ. ಹ್ಮ್ ಅದೊಂದು ಬಿಟ್ಟು ಎಂಕ್ವೈರಿ ಬರೋದು, ಸೇಲ್ಸ್ ಆಟೋಮೇಶನ್, ಹ್ಮ್ ಮತ್ತೆ ಇದು ಸಪ್ಲೈ ಕೊಡೋದು, ಹ್ಮ್ ಡೆಲಿವರಿ, ಹ್ಮ್ ಪ್ರೊಸೆಸಿಂಗ್ ಎಲ್ಲ ಆಟೋಮೇಶನ್ ಆಗಿದೆ. ಪ್ರೊಕ್ಯೂರ್ಮೆಂಟ್ ಅದೊಂದು ಆಟೋಮೇಶನ್ ಆಗ್ಬೇಕು. ಹ್ಮ್ ಅದೊಂದು ಮಾಡ್ಬಿಟ್ರೆ ಇನ್ನು 100% ನಾವು ಫ್ರಾಂಚೈಸಿ ಮಾಡಲ್ ಹೋಗ್ಬೋದು. ವಾವ್, ಸೂಪರ್. ಫ್ರಾಂಚೈಸಿ ಮಾಡೆಲ್ ತಗೊಂಡೋಗ್ಬೇಕು ಅಂತ ನೋಡ್ತಾ ಇದ್ದೀರಾ. ಫ್ರಾಂಚೈಸಿ ಮಾಡಲ್ ತಗೊಂಡೋಗ್ಬೋದು. ವೆರಿ ನೈಸ್. ಸೊ ಸೊ ಮುಂಚೆ ಆಮೇಲೆ ಪ್ರಿಡಿಕ್ಷನ್ ಗೊತ್ತಿರ್ಲಿಲ್ಲ ನಮ್ಗೆ. ಹ್ಮ್ ಅನ್ ಸೀಸನ್ ಅಲ್ಲಿ ಏನ್ ಮಾಡೋದು ತುಂಬಾ ಭಯ ಇತ್ತು. ಹ್ಮ್ ಹ್ಮ್ ಈಗ ನೆಕ್ಸ್ಟ್ ನಮ್ದು ಟಾರ್ಗೆಟ್ ಬಂದು ಹ್ಮ್ ಅನ್ ಸೀಸನ್ ಅಲ್ಲೂ ಬಿಸ್ನೆಸ್ ಮಾಡ್ಬೇಕು, ರಿಟೇಲ್ ತಗೊಂಡ್ಬರ್ಬೇಕು ಅಂತ. ಹ್ಮ್ ಅದೊಂದ್ ತಂದ್ಬಿಟ್ರೆ ಸೊ ನಮ್ದು ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಇವಾಗ ಮಾತ್ರ ಹೋಲ್ಸೇಲ್ ಮಾತ್ರ ಇದೆ. ಹ್ಮ್ ಹೋಲ್ಸೇಲ್ ಮಾತ್ರ ಯಾಕಿದೆ ಅಂದ್ರೆ ಇವಾಗ ಒನ್ ಹ್ಮ್ ಬೈ ಒನ್ ಸ್ಟೆಪ್ ತಗೊಂತ ಇದೀವಿ. ಹ್ಮ್ ಹ್ಮ್ ರಿಟೇಲ್ ಅಂತ ತಂದ್ಬಿಟ್ರೆ ಅದು ಇದಾಗುತ್ತೆ. ಓಕೆ, ವೆರಿ ನೈಸ್. ಫಂಡಿಂಗ್ ಸ್ವಲ್ಪ ಕಮ್ಮಿ ಇದೆ, ಹ್ಮ್ ಅದಕ್ಕೋಸ್ಕರ ರಿಟೈಲ್ ಹೋಲ್ಡ್ ಮಾಡಿದ್ವಿ. ಓಕೆ, ನೈಸ್. ಸೊ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಹೇಳಿ ಸ್ವಲ್ಪ. ಅಂದ್ರೆ ಲೈಕ್ ತುಂಬಾ ಜನ ಆ, ಇನ್ನೂ ಆನ್ಲೈನ್ ಬಿಸ್ನೆಸ್ಗೆ ಬರಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ಅದು ಆನ್ಲೈನ್ ಬಿಸ್ನೆಸ್ ಅಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ತುಂಬಾ ಜನಕ್ಕೆ ಡೌಟ್ ಇದೆ. ಮತ್ತೆ ಇನ್ನೊಂದು ಏನು ತುಂಬಾ ಕೇಳಿದೀನಿ ನಾನು ಅಂದ್ರೆ, ಆನ್ಲೈನ್ ಬಿಸ್ನೆಸ್ಗೆ ಬಂದ್ರೆ ಏನೋ ಲೈಕ್ ತುಂಬಾ ಲೀಡ್ಸ್ ಬರುತ್ತೆ ಬಟ್ ಕನ್ವರ್ಷನ್ ಆಗೋದಿಲ್ಲ. ಸೊ ನೀವೇನ್ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಆನ್ಲೈನ್ ಮಾರ್ಕೆಟಿಂಗು ಮತ್ತೆ ಆನ್ಲೈನ್ ಬಿಸ್ನೆಸ್ ಮಾಡಿದಾಗ, ಅಂಡ್ ಹೆಂಗ್ ಅದಕ್ಕೆ ಸೊಲ್ಯೂಷನ್ ಕೊಟ್ರಿ. ಮೇಡಮ್, ಆನ್ಲೈನ್ ಬಂದು ಒಂದು ನಮ್ಮ ವ್ಯಾಪಾರ ಸ್ಥಳ ಇದ್ದಂಗೆ. ಸೊ ನಾವ್ ಕರೆಕ್ಟ್. ಹೆಂಗೆ ರೆಂಟ್ ಕಟ್ತೀವೋ ಅದಕ್ಕೂ ಅದೇ ರೀತಿ ರೆಂಟ್ ಕಟ್ಟಬೇಕು, ಮೇಂಟೆನೆನ್ಸ್ ಮಾಡ್ಬೇಕು, ಹೊಸ ಹೊಸ ಪ್ರಾಡಕ್ಟ್ಸ್ ಹಾಕ್ಬೇಕು, ಕರೆಕ್ಟ್. ಪ್ರಾಡಕ್ಟ್ಸ್ ನ ಸಿಕ್ಕಾಪಟ್ಟೆ ಜನಕ್ಕೆ ತೋರ್ಸ್ಬೇಕು. ನಿಜ. ಹ್ಮ್ ಫಿಸಿಕಲ್ ಆಗಿ, ಡಿಜಿಟಲ್ ಆಗಿ ತೋರಿಸ್ತೀವಿ ಅಷ್ಟೇನೆ. ಸೊ ಹ್ಮ್ ಅಲ್ಲಿಂದ ಎಂಕ್ವೈರೀಸ್ ಬರುತ್ತೆ. ಸೊ ಇದೆಲ್ಲ ಒಂದು ಪ್ರೋಸೆಸ್. ಆ ಪ್ರೋಸೆಸ್ ನ ಅದ್ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ 6 ತಿಂಗಳು ಬೇಕಾಗುತ್ತೆ. ಹ್ಮ್ ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಆಕ್ಚುಲ್ ಆಗಿ ಮಾಡಿ ಅದಾದ್ಮೇಲೆ ಅಲ್ಲಿಂದ ಕಸ್ಟಮರ್ ನ ಫ್ಯಾಕ್ಟ್ರಿ ಕರ್ಸ್ಬೇಕು. ಒಂದ್ ಲೀಡ್ ಬರುತ್ತೆ, ಲೀಡ್ ಬಂದಾದ್ಮೇಲೆ ಎಂಕ್ವೈರಿ ಕಾಲ್ ಹೋಗುತ್ತೆ, ಹ್ಮ್ ಎಂಕ್ವೈರಿ ಕಾಲ್ ಆದ್ಮೇಲೆ ಫಾಲೋ ಅಪ್ ಕಾಲ್ ಹೋಗುತ್ತೆ, ಫಾಲೋ ಅಪ್ ಕಾಲ್ ಆದ್ಮೇಲೆ ನಮ್ ಫ್ಯಾಕ್ಟ್ರಿಗೆ ಬರ್ತಾರೆ. ಹ್ಮ್ ಸೊ ಈ ಪ್ರೋಸೆಸ್ ಅಲ್ಲಿ ಒಂದ್ ಲೀಡ್ 40 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಹಾಕಿದ್ರು ಹ್ಮ್ 1000 ಜನ ಕಸ್ಟಮರ್ಗೆ 10 ಜನ ಕಸ್ಟಮರ್ ಮಾತ್ರ ಫ್ಯಾಕ್ಟ್ರಿ ವಿಸಿಟ್ ಮಾಡೋದು. ಹ್ಮ್ 10 ಜನ ಒಂದು ಫ್ಯಾಕ್ಟ್ರಿ ವಿಸಿಟ್ ಕಸ್ಟಮರ್ ಕಾಸ್ಟ್ ನಮ್ಗೆ ಹ್ಮ್ ಅರೌಂಡ್ 10,000 ಆಗಿರುತ್ತೆ. ಅದು ಹ್ಮ್ ನಮ್ಗೆ ಗೊತ್ತಾಗಲ್ಲ. ಹ್ಮ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಇದನ್ನ ಸೈಕಲ್ ನೋಡ್ತಾ 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 ಗೊತ್ತಾಗುತ್ತೆ. ಹ್ಮ್ ಅದಾದ್ಮೇಲೆ ಒಂದು ಎಂಕ್ವೈರಿ ಕನ್ವರ್ಟ್ ಆಗಕ್ಕೆ ನಿಮ್ಗೆ ಆಲ್ ಅರೌಂಡ್ ಸರಿ ಸುಮಾರು 20,000 ಖರ್ಚಾಗಿರುತ್ತೆ. ಹ್ಮ್ ಆ 20,000 ಯಾವ ತರ ಎತ್ಬೇಕು, ಹ್ಮ್ ಆ ಮಾಸ್ಟರ್ ಮೈಂಡ್ ಕಲಿಬೇಕು.
ಹ್ಮ್ ಸುಮ್ನೆ ಇದು ಯೂಟ್ಯೂಬ್ ನೋಡೋದು, ಫೋನ್ ನೋಡೋದು ಅದೆಲ್ಲ ವರ್ಕ್ ಆಗಲ್ಲ. ಬಾವಿಗ್ ಬಿದ್ರೇನೆ ಗೊತ್ತಾಗೋದು. ಸೊ ಆನ್ಲೈನ್ ಒಳಗಡೆ ಹೋದ್ಮೇಲಿಂದ ಏನೋ ಲೈಕ್ ದೇರ್ ಇಸ್ ಅಂದ್ರೆ ಕಸ್ಟಮರ್ಸು ಸಿಗ್ತಾರೆ, ಅದೇ ತರ ನಾವು ಕಾಸ್ಟ್ ಮೇಲೂ ಒಂದ್ ಕಣ್ಣಿಟ್ಟಿರ್ಬೇಕು. ಹಾ, ಎಷ್ಟು ಸೊ ಖರ್ಚು ಮಾಡ್ತಾ ಇದೀವಿ. ನಮ್ಗೆ ಕಸ್ಟಮರ್ ಅವಾಗ ಇನ್ವೆಸ್ಟರ್ ತರ ಕಾಣ್ತಾರೆ, ಹಾ. ಶಾರ್ಕ್ ಟ್ಯಾಂಕ್ ತರ. ಸೊ ನಾವು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತೀವಿ, ಎಷ್ಟು ಚೆನ್ನಾಗಿ ಅವ್ರ ಜೊತೆ ಏನ್ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ. ಪ್ರೊಸೆಸ್ ನಡೀತಾ ಹ್ಮ್ ಇದೆ. ಹ್ಮ್ ಮತ್ತೆ ಯಾವ್ದೇ ಬಿಸ್ನೆಸ್ ಅಲ್ಲಿ ಓನರ್ ಮುಖ್ಯ ಆಗಲ್ಲ, ಕೆಳಗಡೆ ಕರೆಕ್ಟ್. ಸಬಾರ್ಡಿನೇಟ್ ಟೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ಡಿಜಿಟಲ್ ಟೀಮು, ಮತ್ತೆ ಡಿಜಿಟಲ್ ನ ಹ್ಯಾಂಡಲ್ ಮಾಡೋ ಟೀಮು, ಸೇಲ್ಸ್ ಹ್ಮ್ ಟೀಮು. ಹ್ಮ್ ಒಂದು ಟೀಮ್ ಅಲ್ಲಿ ಯಾರಾದ್ರೂ ಲೋ ಪರ್ಫಾರ್ಮೆನ್ಸ್ ಮಾಡೋರಿದ್ರೆ ಅವ್ರನ್ನ ಯಾವ ತರ ಮೋಟಿವೇಟ್ ಮಾಡ್ಬೇಕು, ಇಲ್ಲ ತೆಗ್ದಾಕ್ಲೇಬೇಕಾ, ಹ್ಮ್ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಟು ನಾವು ಎಲ್ಲದಕ್ಕೂ ಇವಾಗ ಸರ್ ಹೇಳ್ದಂಗೆ, ಆ ಫಸ್ಟ್ ಒಬ್ಬ ವರ್ಕರ್ ನ ತಗೊಳಕ್ಕಿಂತ ಒಬ್ಬ ಸೇಲ್ಸ್ ಮ್ಯಾನೇಜರ್ ನ ತಗೊಬೇಕು. ಕರೆಕ್ಟ್. ಹ್ಮ್ ಡಿಜಿಟಲ್ ಇಂಟರ್ನ ತಗೊಳೋದ್ಕಿಂತ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರನ್ನೇ ತಗೊಬೇಕು. ಹ್ಮ್ ಮತ್ತೆ ಹ್ಮ್ ಎಲ್ಲದಕ್ಕೂ ಒಬ್ರು ಕೋಚ್ ಇರ್ಲೇಬೇಕು. ಸೊ ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ, ನನ್ಗೇನೆ ಒಂದ್ 5-6 ಸತಿ ಭಯ ಆಗಿದೆ. ಆ ಹ್ಮ್ ಮಾಡ್ಬಿಡ್ತೀವಿ ಇನ್ವೆಸ್ಟ್, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್, ಹ್ಮ್ ಒಂದೊಂದ್ ತಿಂಗಳು ಬರೋ ಪ್ರಾಫಿಟ್ ಎಲ್ಲ ಅಲ್ಲೇ ಹಾಕಿರ್ತೀವಿ. ಹ್ಮ್ ಬರ್ದೇ ಇದ್ರೆ ಏನಪ್ಪ ಕಷ್ಟ, ಏನ್ ಮಾಡೋದು. ಸೊ ಕೋಚ್ ಇರ್ಲೇಬೇಕು, ಮತ್ತೆ ಹ್ಮ್ ಧೈರ್ಯ ಇರ್ಬೇಕು, ಧೈರ್ಯ ಸಾಹಸ ಲಕ್ಷ್ಮಿ. ಧೈರ್ಯ ಇರ್ಬೇಕು ನಿಜವಾಗ್ಲೂನು. ಹಾ, ಅಂದ್ರೆ ಆ ಸಣ್ಣ ಏಜ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಡಿಸಿಷನ್ಸ್ ತಗೊಂಡು ಕಂಪ್ಲೀಟ್ಲಿ ಟ್ರೆಡಿಷನಲ್ ಬಿಸ್ನೆಸ್ ಇಂದ ಆನ್ಲೈನ್ ಬಿಸ್ನೆಸ್ ತಗೊಂಡ್ಬಂದು, ಆನ್ಲೈನ್ ಬಿಸ್ನೆಸ್ ತಗೊಂಡ್ಬಂದ್ಮೇಲಿಂದನೂ ತುಂಬಾ ಜನ ಅನ್ಕೊಳ್ತಾರೆ ನಾವು ಫೇಸ್ಬುಕ್ ಅಲ್ಲಿ ಆಡ್ ರನ್ ಮಾಡಿದ್ರೆ ಅಥವಾ ಗೂಗಲ್ ಅಲ್ಲಿ ಆಡ್ ರನ್ ಮಾಡ್ಬಿಟ್ರೆ ತುಂಬಾ ಆರ್ಡರ್ಸ್ ಬಂದ್ಬಿಡುತ್ತೆ, ಅಥವಾ ಅಮೆಝಾನ್ ಅಲ್ಲಿ ಆಡ್ ರನ್ ಮಾಡಿದ್ರೆ ಅಂತ. ಅದು ಕೂಡ ಇಟ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಬಿಸ್ನೆಸ್ ನನ್ಗೆ ಅರ್ಥ ಆದಂಗೆ. ಸೊ ನನ್ನ ಇರಲೇಬೇಕು. ಅನುಭವದ ಪ್ರಕಾರ ಬಿಸ್ನೆಸ್ ಓನರ್ಸ್ಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇರ್ಬೇಕು. ಹ್ಮ್ ನಾನ್ BNI ಸೇರ್ಬೇಕು ಅಂತ ಡಿಸಿಷನ್ ಮಾಡಿದ್ದು 1 ಅವರ್ ಅಲ್ಲಿ. ಹ್ಮ್ BTX ಸೇರ್ಬೇಕು ಅಂತ ಡಿಸಿಷನ್ ಮಾಡಿದ್ದು 1 ಅವರ್ ಅಲ್ಲಿ. ಓಕೆ. ಆ ಆಸೆ ಇರ್ಬೇಕು, ಮತ್ತೆ ಆ ಫೈರ್ ಟ್ರಿಗರ್ ಪಾಯಿಂಟ್ ಇರ್ಬೇಕು. ಹ್ಮ್ ನನ್ ಮಾಡ್ಲಾ ಬೇಡವಾ, ಅವರು ವರ್ಕ್ ಆಯ್ತಾರ, ವರ್ಕ್ ಆಗಲ್ವಾ. ಕರೆಕ್ಟ್. ಮನಿ ನಾವ್ ಏನ್ ಇನ್ವೆಸ್ಟ್ ಮಾಡ್ತೀವೋ ಅದು ಮ್ಯಾಡ್ ಮನಿ ತರ ನೋಡಿದ್ರೇನೆ ಮಾತ್ರ, ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಹ್ಮ್ ನಾವು ಯಾವಾಗ್ಲೂನು ಇದು ವರ್ಕ್ ಆಗುತ್ತಾ, ಅವ್ರು ಲೀಡ್ ಕೊಡ್ತಾರ, ಅವ್ರು ನಮ್ಮ ಹತ್ರ ತಗೊಂತಾರ, ಸೆಲ್ಫ್ ನಮ್ಗೆ ಡೌಟ್ ಅಲ್ಲಿ ಇರಬಾರ್ದು. ನಮ್ಗೆ ನಾವೇ ಫಾರ್ಮುಲಾ ಹಾಕೊಂಡ್ಬಿಟ್ರೆ ಆ ಹ್ಮ್ ಫಾರ್ಮುಲಾ ಇಂದ ನಾವೇ ಬರಕ್ಕಾಗಲ್ಲ ಈಚೆಗೆ. ಕರೆಕ್ಟ್. ಸೊ ನಮಗ್ ನಾವು ಸೆಲ್ಫ್ ಡೌಟ್ ಇಟ್ಕೊಂಡು ಮಾಡಬಾರ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ಬೇಕು, ಮತ್ತೆ Nice. ಕ್ಲಾರಿಟಿ ಆಫ್ ಥಾಟ್ ಮತ್ತೆ ಕ್ಲಾರಿಟಿ ಆಫ್ ಗೋಲ್ ಇರ್ಬೇಕು. ಕ್ಲಾರಿಟಿ ಆಫ್ ಈ- ಥಾಟ್ಸ್ ಅಂಡ್ ಕ್ಲಾರಿಟಿ ಆಫ್ ಗೋಲ್. ಏನು ಹಾ, ಅಚೀವ್ ಮಾಡ್ಬೇಕು ನಾನು ಅನ್ನೋ ಗುರಿ ಮೇಲೆ ಹಾ, ಕ್ಲಾರಿಟಿ ಇರಬೇಕು. ವೆರಿ ನೈಸ್. ಕ್ಲಾರಿಟಿ ಇರ್ಬೇಕು, ಮತ್ತೆ ನಾವ್ ಏನ್ ಮಾಡ್ಬೇಕು ಪ್ರೊಸೆಸಿಂಗ್ ಅಂತ, ಆ ಸ್ಟೆಪ್ಸ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಹ್ಮ್ ಸೊ ನಮ್ಗೆ ಕ್ಲಾರಿಟಿ ಆಫ್ ಗೋಲ್, ಕ್ಲಾರಿಟಿ ಆಫ್ ಥಾಟ್ ಇದ್ಬಿಟ್ಟು ಮಧ್ಯದಲ್ಲಿ ಸ್ಟಕ್ ಆಗ್ಬಿಟ್ರು ನಾವು ಇದ್ ಕಡೆ ಸಮುದ್ರಕ್ಕೆ ಬಿದ್ಬಿಟ್ಟಿರ್ತೀವಿ, ಎದೊಳಕ್ಕೂ ಆಗಲ್ಲ, ಮುಳುಗಕ್ಕೂ ಆಗಲ್ಲ. ದಟ್ ಇಸ್ ವೇರ್ ಗೈಡ್, ಕೋಚ್, ಮೆಂಟರ್ ತುಂಬಾ ಇಂಪಾರ್ಟೆಂಟ್. ಆ ಮಧ್ಯದಲ್ಲೇ ಕೋಚ್ ಬರೋದು. ಗೋವಾದಲ್ಲಿ ಲೈಫ್ ಜಾಕೆಟ್ ಹಾಕ್ಬಿಟ್ಟು ಬಿಸಾಕ್ಬಿಡ್ತಾರೆ ನೋಡಿ. ಮುಳುಗಲ್ಲ ಸಾರ್, ನೀವು ತೇಲ್ತಾ ಇರ್ತೀರ, ನಾವು ತೇಲ್ತಾ ಇರ್ತೀವಿ ಕರೆಕ್ಟ್, ಬಟ್ ಎಷ್ಟೋ ಗಂಟೆ ತೇಲಕ್ಕಾಗುತ್ತೆ. ಹೌದು. ಯಾರಾದ್ರೂ ಒಬ್ರು ಬಂದು ಇಲ್ಲ ಎತ್ತಬೇಕು ಇಲ್ಲ ಮುಳುಗಿಸ್ಬೇಕು. ಸೊ ಯಾವುದೇ ಯಾವತ್ತಾದ್ರೂ ಮೋಸ್ಟ್ ಟಫ್ ಟೈಮ್ ನೀವು ಬಿಸ್ನೆಸ್ ಅಲ್ಲಿ ಮೋಸ್ಟ್ ಟಫ್ ಟೈಮ್ ಫೇಸ್ ಮಾಡಿದ್ಯಾ ಯಾವಾಗ? ಮೋಸ್ಟ್ ಟಫ್ ಟೈಮ್ ಅಂದ್ರೆ, ಒಂದು 3 ಮಂತ್ಸ್ ನಮ್ಗೆ ಲೀಡ್ಸ್ ಬರ್ತಾ ಇದೆ, ಕೊಟೇಶನ್ ಆಯ್ತಾ ಇದೆ, ಕನ್ವರ್ಷನ್ ಆಯ್ತಾ ಇಲ್ಲ. ಹ್ಮ್ ಹ್ಮ್ ಸೊ ಅದೇ ಟಫ್ ಟೈಮ್ ಅಂತ ಅಂದ್ರೆ. ಹ್ಮ್ ಸೊ ಆಲ್ಮೋಸ್ಟ್ ನಮ್ಮಲ್ಲಿರೋ ಫಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ, ಹ್ಮ್ ಏನೂ ಆಯ್ತಾ ಇಲ್ಲ, ಓಕೆ. ಸ್ಟಕ್ ಆಗ್ಬಿಟ್ಟಿದೀವಿ. ಓಕೆ. ಸೊ ಆದ್ರೂನು ಛಲ ಬಿಡದಂಗೆ ಮತ್ತೆ ರೀಇನ್ವೆಸ್ಟ್ ಮಾಡಿ ಆರ್ಡರ್ ಹ್ಮ್ ಗೆದ್ದಿದ್ದು. ಹ್ಮ್ ಇದೇ ನಮ್ದು ಸಕ್ಸಸ್ ಅಂದ್ರೆ. ಓಕೆ. ಹೆಂಗ್ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ 3 ಮಂತ್ಸ್ ಅಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಆನ್ಲೈನ್ ಹ್ಯೂಜ್ ಅಲ್ಲಿ, ಇನ್ವೆಸ್ಟ್ಮೆಂಟ್. ಎಂಪ್ಲಾಯೀಸ್, ಸೊ ಎಲ್ಲ ಏನು ಎಲ್ಲ ಆರ್ಡರ್ಸ್. ಎಲ್ಲ ಎಲ್ಲಾನು ನೋಡಿದ್ರೆ ಹ್ಮ್ ನಮ್ಗೇನು ಬಂದಿಲ್ಲ. ಸೊ ಹ್ಮ್ 3 ಮಂತ್ಸ್ ನೆಗೆಟಿವ್ ಬ್ಯಾಲೆನ್ಸ್. ಹ್ಮ್ ಆದ್ರೂನು ಅದೇ ಕ್ಲಾರಿಟಿ ಆಫ್ ಥಾಟ್ಸ್, ಕ್ಲಾರಿಟಿ ಆಫ್ ಗೋಲ್, ಗೋಲು ಮಾಡೇ ಮಾಡ್ತೀನಿ ಆಗುತ್ತೆ ಇದು ಅನ್ನೋದು. ಒಂದ್ ವಿಶ್ವಾಸ ಇಟ್ಕೊಂಡು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಶೋರೂಮ್ ಮಾಡ್ಬೇಕಾಗಿತ್ತು, ಹ್ಮ್ ಸೊ 6 lakhs rupees ಇನ್ವೆಸ್ಟ್ಮೆಂಟ್. ಹ್ಮ್ ಶೋರೂಮ್ ಮಾಡೋ ಗಂಟ ಒಳ್ಳೆ ಎಂಕ್ವೈರಿ ಇತ್ತು. ಹಾ ಶೋರೂಮ್ ಮಾಡಾದ್ಮೇಲೆ ನೆಕ್ಸ್ಟ್ 3 ಮಂತ್ಸ್ ಆರ್ಡರ್ ಇಲ್ಲ. ಆರ್ಡರ್ ಇಲ್ಲ. ಸೊ ಮನೇಲೆಲ್ಲ ಫುಲ್ ಪ್ರೆಷರ್.
ಹ್ಮ್ ಹ್ಮ್ ಎಲ್ಲ ಮಾಡಿದೆ, ಏನಾಯ್ತು ಏನೂ ಆಯ್ತಲ್ಲ ಅಂತ. ಸೊ ಹ್ಮ್ ಆಫ್ಟರ್ 3 months ಆದ್ಮೇಲೆ ಆರ್ಡರ್ ಪಿಕಪ್ ಆಯ್ತು. ಶುರು ಸೊ ಆಯ್ತು. ಲಾಸ್ಟ್ ಮಂತ್ 3 months ಟರ್ನ್ ಓವರ್, ಈ ವರ್ಷದ 1 month ಟರ್ನ್ ಓವರ್. ವಾವ್, ಲಾಸ್ಟ್ 3 ಇಯರ್ಸ್ ಅಲ್ಲಿ ಮಾಡಿರೋ ಟರ್ನ್ ಓವರ್ ಈ ಒಂದು ತಿಂಗಳಲ್ಲಿ ಮಾಡಿದಿರ ಟರ್ನ್ ಓವರ್ನ. 1 ತಿಂಗಳಲ್ಲಿ ಮಾಡಿದೀವಿ. ಸೊ ಹ್ಮ್ ಇದು ಒಂದು ಸಕ್ಸಸ್ ಸ್ಟೋರಿನೇ. ಸೂಪರ್ ಸೊ ಸೂಪರ್. ಹ್ಮ್ ನಮ್ದು ನಾನ್ 2019 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಆನ್ಯುವಲ್ ಹ್ಮ್ ಟರ್ನ್ ಓವರ್ ಇದ್ದಿದ್ದು 20 lakhs. ಹ್ಮ್ ಹ್ಮ್ ಈಗ ಮಂತ್ಲಿ ಟರ್ನ್ ಓವರ್ ಬಂದು 40 lakhs. ಸೂಪರ್ ಸೂಪರ್. ಸೊ ಇಷ್ಟು ಡಿಫ್ರೆನ್ಸ್ ಆಗಿದೆ. ಡಿಫ್ರೆನ್ಸ್ ಆಗಿದೆ. ಏನ್ ನಿಮ್ಗೆ ಅಂದ್ರೆ ವಾಪಸ್ ನೀವು ನೆನ್ಸ್ಕೊಂಡ್ರೆ ಲಾಸ್ಟ್ 5-6 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿ ಮತ್ತೆ ಅದ್ರ ಹಿಂದೆ 20+ ಇಯರ್ಸ್ ಅಂದ್ರೆ ಓವರ್ ಆಲ್ 25 ಇಯರ್ಸ್ ಬಿಸ್ನೆಸ್ ಜರ್ನಿ ನೋಡಿದ್ರೆ ವಾಟ್ ಈಸ್ ದಟ್ ಮಿಸ್ಟೇಕ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಓಕೆ ಇದು ಮಿಸ್ಟೇಕ್ ಮಾಡಿದೆ, ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಲೇಟರ್ ಅರ್ಥ ಆಗಿರುತ್ತೆ ನಮ್ಗೆ ಸಮ್ ಪಾಯಿಂಟ್ ಆಫ್ ಏನಂದ್ರೆ ಟೈಮ್. ಸೊ ಏನ್ ನೀವು ಅದರಿಂದ ಆ ಮಿಸ್ಟೇಕ್ ಇಂದ ಏನ್ ಕಲ್ತ್ಕೊಂಡ್ರಿ? ಮಿಸ್ಟೇಕ್ ಅಂದ್ರೆ ಏನಂದ್ರೆ ನಾವು ಹೊಸದನ್ನ ಇಂಪ್ಲಿಮೆಂಟೇಶನ್ ಮಾಡ್ಲಿಲ್ಲ, ಮತ್ತೆ ಹ್ಮ್ ಹೊಸದನ್ನ ನಂಬ್ಲಿಲ್ಲ. ಯಾವ್ದು ಓಕೆ. ಸಕ್ಸಸ್ ಕೊಡ್ತಾ ಇದೆಯೋ ಹ್ಮ್ ಅದ್ರ ಮೇಲೆ ಸ್ಟಿಕ್ ಆನ್ ಆಗ್ಬಿಟ್ಟು. ಸೊ ಓಕೆ. ಆ ಕಂಫರ್ಟ್ ಝೋನ್ ಇಂದ ಈಚೆ ಬರ್ಲಿಲ್ಲ. ಹ್ಮ್ ಅದಾದ್ಮೇಲೆ ಇನ್ಫ್ಲುಯೆನ್ಸರ್ ವಿಡಿಯೋ ಮತ್ತೆ ಕೆಲವೊಂದೆಲ್ಲ ಕಾಸ್ಟ್ಲಿ ಇರೋದ್ನ ಈವನ್ ಹ್ಮ್ ನಾವು ಟ್ರೈಯೂ ಮಾಡ್ಲಿಲ್ಲ. ಹ್ಮ್ ತುಂಬಾ ಕಾಸ್ಟ್ ಇದೆ, ಜಾಸ್ತಿ ಬೇಡ ಅಂತ ಅನ್ಬಿಟ್ಬಿಟ್ಟು ಕಾಸ್ಟ್ ಇದೆ ಜಾಸ್ತಿ ಬೇಡ ಅಂತ ಯಾವ ಗೊತ್ತಿದ್ರೂನು, ಅದು ರಿಸಲ್ಟ್ಸ್ ಬರುತ್ತೆ ಅಂತ ಗೊತ್ತಿದ್ರೂನು ಆಕ್ಷನ್ ತಗೊಂಡಿಲ್ಲ. ಆಕ್ಷನ್ ತಗೊಂಡಿಲ್ಲ. ಸೊ ಅಲ್ಲಿ ನಾವು ಸ್ಟಿಕ್ ಆನ್ ಆಗ್ಬಿಟ್ಟು. ಹ್ಮ್ ಸೊ ಎರಡು ಮೇಜರ್ ಥಿಂಗ್ ಲಾಸ್ಟ್ 25 ಇಯರ್ಸ್ ಅಲ್ಲಿ, ಮೊದಲನೇದು ಚೆನ್ನಾಗಿ ನಡೀತಾ ಇದೆ ಇದೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೊಸದೇನು ಟ್ರೈಯೇ ಮಾಡಿಲ್ಲ, ಹೊಸದು ಟ್ರೈ ಮಾಡಿಲ್ಲ. ಅದನ್ನೇ ಮಾಡ್ಕೊಂಡು ಹೋಗಿದ್ದು. ಎರಡನೇದು ಹೊಸ ಮಾರ್ಕೆಟಿಂಗ್ ಮೆಥಡ್ ಬಂದ್ರೂನು ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಮಾಡ್ಲಿಲ್ಲ. ಸೊ ಇಟ್ ಟುಕ್ ಸಮ್ ಟೈಮ್. ಫಿಯರ್ ಆಫ್ ಲಾಸ್. ಲಾಸ್ ಆಗ್ಬಿಟ್ರೆ ಮತ್ತೆ ಅಂತ ಅನ್ಬಿಟ್ಟು. ಲಾಸ್ ಆಗ್ಬಿಟ್ಟೆ ಅಂತ. ಬಟ್ ಈಗ ಅದಿಲ್ಲ. ಹ್ಮ್ ಮತ್ತೆ ಆಟೋಮೇಶನ್ ಮಾಡಿಲ್ಲ. ಓಕೆ, ಆಟೋಮೇಶನ್ ಮಾಡಿರ್ಲಿಲ್ಲ ಇಷ್ಟು ವರ್ಷದಲ್ಲಿ. 1 man army 25 years ಒಬ್ರೆ. ಈ ಹ್ಮ್ ಪ್ರೋಸೆಸ್ ನ 25 years ಬ್ಯಾಕ್ ಮಾಡ್ಬಿಟ್ಟಿದ್ರೆ ಹ್ಮ್ ನಾನು ಇವಾಗ ಮಿಲಿಯನೇರ್. ನೈಸ್ ನೈಸ್. ವಾಟ್ ಈಸ್ ಯುವರ್ ಲರ್ನಿಂಗ್ ಫ್ರಮ್ ದಿಸ್? ಈ ಏನ್ ಮೂರ್ ಮಿಸ್ಟೇಕ್ ಇಂದ ನಿಮ್ಮ ಲರ್ನಿಂಗ್ ಏನು? ಮಿಸ್ಟೇಕ್ ಇಂದ ಲರ್ನಿಂಗ್ ಏನಂದ್ರೆ, ಒಂದು ಮ್ಯಾಡ್ ಮನಿ ಅಂತ ಇನ್ವೆಸ್ಟ್ ಮಾಡ್ಬೇಕು. ಹ್ಮ್ ಸೊ ಫಸ್ಟ್ ನಾವು ಮಾಡ್ತಾ ಇದ್ದಿದ್ದು ಹ್ಮ್ ಇಟ್ ಮೇ ಲಾಸ್ ಅಂತ. ಸೊ ಅದು ನಮ್ಗೆ ಹ್ಮ್ ರಿಸಲ್ಟ್ ಕೊಡ್ತಾ ಇದ್ದಿದ್ದು ಲಾಸ್ ಅಂತಾನೆ. ಹಾ ಸೊ ಈಗ ಇಟ್ ವಿಲ್ ವಿನ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದೀವಿ. ಸೊ ಹ್ಮ್ ವಿನ್ ಇದೊಂದು ಆಗೇ ಸಕ್ಸಸ್ ಆಗುತ್ತೆ ಅಂತ ಮಾಡ್ತಾ ಇದ್ದೀರಾ. ಹಾಗೆ ಆಗುತ್ತೆ ಅಂತ ಮಾಡ್ತಾ ಇದೀವಿ. ಸೊ ಹೊಸ ಮತ್ತೆ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನೈಸ್ ನೈಸ್ ಸೊ ನೈಸ್. ಮತ್ತೆ ಇದು ನೆಕ್ಸ್ಟ್ ಲೆವೆಲ್ ಏನ್ ತಗೊಂಡ್ ಹೋಗೋದು. ಸೊ ಈ ತಿಂಗಳು ಮಾಡಿದ್ಮೇಲೆ ಸೊ ಹ್ಮ್ ಆ ಪ್ರೋಸೆಸ್ ನ ಕರೆಕ್ಟ್ ಆಗಿ ಬರಿತಾ ಇದೀವಿ. ಹ್ಮ್ ಸೊ ಈ ವರ್ಷ ಜನವರಿಲಿ ನಮ್ಗೆ ನೆಗೆಟಿವ್ ಗ್ರಾಸ್ ಪ್ರಾಫಿಟ್ 1,30,000 ಇತ್ತು. ಹ್ಮ್ ಗ್ರಾಸ್ ಪ್ರಾಫಿಟ್ ನೆಗೆಟಿವ್ ಇತ್ತು. ಓಕೆ. ಪ್ರಾಫಿಟ್ ಬಂದಿದೆ 2 lakhs. ಹ್ಮ್ ಆದ್ರೆ ರೆಂಟು, ನಮ್ದು ಖರ್ಚು ಅದೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಲಿಲ್ಲ. ಹಾ ಆ ಬಿಸ್ನೆಸ್ ಆ ನಂಬರ್ಸ್ ಅಲ್ಲಿ ಆಕ್ಚುಲ್ ಗೊತ್ತಿರ್ಲಿಲ್ಲ. ಸೊ ಈ ಮಂತ್ ಫೆಬ್ರವರಿ ನಮ್ಗೆ ನೆಗೆಟಿವ್ ಗ್ರಾಸ್ ಪ್ರಾಫಿಟ್ 10,000 ಇಳಿದಿದೆ. ಹಂಗಂದ್ರೆ 1,20,000 ಆಕ್ಚುಲಿ ಸೇವ್ ಆಗಿದೆ. ಹ್ಮ್ 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 ಪ್ರಾಫಿಟ್ಸ್ ಮಾಡಿದಾಗ ಹ್ಮ್ 1,30,000 ನೆಗೆಟಿವ್ ಇತ್ತು ಜನವರಿಲಿ. ಓಕೆ. ಫೆಬ್ರವರಿಲಿ 10,000 ಮಾತ್ರ ನೆಗೆಟಿವ್ ಇದೆ. ಸೊ ಹ್ಮ್ ಮಾರ್ಚ್ ಅಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಪ್ಲಸ್ ಗ್ರಾಸ್ ಪ್ರಾಫಿಟ್. ಹ್ಮ್ ಓಕೆ ನೈಸ್. ಸೊ ನಂಬರ್ಸ್ ನೋಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿ. ನಂಬರ್ಸ್ ನೋಡ್ತಾ ಇದೀವಿ. ಮತ್ತೆ 2024 ಅಲ್ಲಿ ನಂಬರ್ಸೇ ಬಂದಿಲ್ಲ. ಹ್ಮ್ ಟರ್ನ್ ಓವರ್ ನ ಪ್ರಾಫಿಟ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಟರ್ನ್ ಓವರೇ ಪ್ರಾಫಿಟ್ ಅಂತ ಅನ್ಕೊಂಡಿದ್ರಿ. ಸೊ ಆಮೇಲೆ ಗೊತ್ತಾಯ್ತು ಪ್ರಾಫಿಟ್ ಬೇರೆ. ಟರ್ನ್ ಓವರ್ ಅಲ್ಲಿ ಕಾಸ್ಟ್ ಬೇರೆ ಬೇರೆದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಸ್ಯಾಲರೀಸ್, ರೆಂಟ್, ರೆಂಟ್, ರಾ ಸ್ಯಾಲ್ರಿ, ಮೆಟೀರಿಯಲ್. ಇದು ನಾವು ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡೋದು. ಹ್ಮ್ ಸೊ ನಾವು ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡೋದ್ನ ನಮ್ದೇ ದುಡ್ಡು ಆದ್ರಾಗ್ಲಿ ಅಂತ ಇನ್ವೆಸ್ಟ್ ಮಾಡ್ತಾ ಇದ್ದೋ. ಸೊ ಹ್ಮ್ ಕ್ಲಾರಿಟಿ ಆಫ್ ಥಾಟ್ಸ್ ಯಾವ್ದೇ ಬಿಸ್ನೆಸ್ ಓನರ್ಸ್ ಬರ್ಬೇಕು ಅಂದ್ರೂ 2 ವರ್ಷ ಬೇಕು. ಹ್ಮ್ 2 ಮತ್ತೆ ವರ್ಷನಾದ್ರೂ ಇರ್ಬೇಕು ಅಟ್ಲೀಸ್ಟ್. ವಿ ಆರ್ ವರ್ಕಿಂಗ್ ಆನ್ ಒಂದು ಚಾಟ್ ಕೊಟ್ಟಿದ್ದಾರೆ BTA. ಲೇಬರ್ ನ ಓನರ್ ನಾಗಿ ಮಾಡೋದು ಕಲೆ. ಸೊ ನೌ ವಿ ಆರ್ ಫೋಕಸಿಂಗ್ ಆನ್ ಕಿಂಗ್ ಮೇಕರ್. ಸೊ ಕಿಂಗ್ ಆಗಕ್ಕಿಂತ ಕಿಂಗ್ ಮೇಕರ್ ಆಗೋದು ಒಳ್ಳೇದು ಅಂತ. ಸೊ ಐ ವಾಸ್ ಟ್ರೈಂಗ್ ಟು ಸ್ಟಾರ್ಟ್
100 ಕಿಂಗ್ಸ್ ನ ಸೃಷ್ಟಿ ಮಾಡ್ಬೇಕು ಅಂತ ನಂದು ಗುರಿ. ಫ್ರಾಂಚೈಸಿ ಮಾಡೆಲ್ ತಗೊಂಡು ಹೋಗ್ಬೇಕು ಅನ್ನೋದು. ಫ್ರಾಂಚೈಸಿ ಮಾಡಲ್ ತಗೊಂಡೋಗ್ಬೇಕು, ಕ್ವಾಲಿಟಿ ಫೈಬರ್ಸ್ ಅಂತ. ಸೂಪರ್ ಸೂಪರ್. ಅದು ವರ್ಕ್ ಮಾಡ್ತಾ ಇದೀವಿ. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಯಾವುದು? ಇಷ್ಟು ಲಾಸ್ಟ್ 2019 ಅಲ್ಲಿ ಟೇಕ್ ಓವರ್ ಮಾಡಾದ್ಮೇಲೆ ವಾಟ್ ಇಸ್ ದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್? ಬಿಸ್ನೆಸ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಒಂದು BNX ಸೇರಿದ್ದು. ಹ್ಮ್ BNX ಸೇರ್ದೇ ಇದ್ರೆ ನಮ್ಗೆ ಲೋಕಜ್ಞಾನ ಏನು ಗೊತ್ತಾಯ್ತಾ ಇರ್ಲಿಲ್ಲ, ಏನ್ ನಡೀತಾ ಇದೆ ಅಂತ. ಹ್ಮ್ ಹ್ಮ್ ಸೊ ಅಲ್ಲಿ ಟ್ರಿಗರ್ ಮಾಡಿದ್ದು ಜನ, ಹ್ಮ್ ಏನ್ ದರ್ಶನ್, ಏನ್ ಟರ್ನ್ ಓವರ್, ಎಷ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ. ಓಕೆ ಅವರು ಇಯರ್ಸ್ ಮಾತಾಡಿದ್ದೇನೆ ಅದು ನನ್ಗೆ ಸಕ್ಸಸ್ ಆಗಿದ್ದು. ಓಕೆ ಅದನ್ನ ಚಾಲೆಂಜಿಂಗ್ ಅವ್ರೇನಾದ್ರೂ ಆಗಿ ತಗೊಂಡು ಅವ್ರೇನಾದ್ರೂ ಕಂಫರ್ಟ್ ಝೋನ್ ಕೊಟ್ಬಿಟ್ಟಿದ್ರೆ ದರ್ಶನ್ ನೀನ್ ಸೂಪರ್ ಅಪ್ಪ ಅಂತ, ನಾನು ಏನು ಮಾಡಕ್ ಆಯ್ತಾ ಇರ್ಲಿಲ್ಲ. ಹ್ಮ್ ಹ್ಮ್ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾವು ಆನ್ಲೈನ್ ಬಂದಿದ್ದು. ಓಕೆ ಹ್ಮ್ ಸೊ ಆನ್ಲೈನ್ ಬಂದಿದ್ದು ನಾನಾಗೆ ಹೋಗಿದ್ದು. ಹ್ಮ್ ಸೊ ನೆಕ್ಸ್ಟ್ ಲೆವೆಲ್ ಏನ ಮಾಡ್ಬೇಕು ಅಂತ. ಸೊ Okay. ಇವಾಗ ಅಪ್ಕಮಿಂಗ್ ನಾವು ಮಾಡಲ್ ನೋಡ್ತಾ ಇರೋದು ಬಂದು ಫ್ರಾಂಚೈಸಿ ಮಾಡಲ್. ಹ್ಮ್ ಸೊ ಯಾವ ತರ ನೆಕ್ಸ್ಟ್ ಗ್ರೋ ಮಾಡ್ಬೇಕು ಅಂತ. ಬೆಳೆಸ್ಬೇಕು ಅಂತ. ವೆರಿ ನೈಸ್. ಸೊ ಅವರ ನೆಕ್ಸ್ಟ್ ಗೋಲ್ ಇಸ್ 1 CR ಟರ್ನ್ ಓವರ್ ಮಾಡ್ಲೇಬೇಕು ಅಂತ. ಹ್ಮ್ 1 CR ಪ್ರಾಫಿಟ್ ಸಿಆರ್ ಪ್ರಾಫಿಟ್ ಅಂತ, ಬಟ್ ಫಸ್ಟ್ 1 CR ಟರ್ನ್ ಓವರ್ ಆಗಲಿ. ಕರೆಕ್ಟ್ ಕರೆಕ್ಟ್. ಸೊ ಇದು ಅಂದ್ರೆ ಆನ್ಲೈನ್ ತಗೊಂಡ್ ಬಂದ್ಮೇಲೆ ವಾಟ್ ಡಿಡ್ ಯು ರಿಯಲೈಸ್? ಅಂದ್ರೆ ಎರಡು ಥಿಂಗ್ ನೀವು ಹೇಳಿದ್ದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್, ಒಂದು BNI ಇದು, ಇನ್ನೂ ಒಂದು ಬಂದು ಆನ್ಲೈನ್ ತಗೊಂಡ್ ಬಂದಿದ್ದು. ಸೊ ಎನಿ ನೆಟ್ವರ್ಕಿಂಗ್ ಲೈಕ್ ಜನ ಆ ಥರ ಮಾತಾಡೋದ್ಮೇಲೆ ನೀವು ಚಾಲೆಂಜ್ ತಗೊಂಡ್ ಮಾಡಿದ್ದು, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ರಿಯಲೈಸೇಷನ್ ಆಫ್ಟರ್ ದಟ್? ಆನ್ಲೈನಿಗೆ ತಗೊಂಡ್ ಬಂದ್ಮೇಲೆ ನಿಮ್ ರಿಯಲೈಸೇಷನ್ ಏನು? ಆನ್ಲೈನ್ ತಗೊಂಡಾದ್ಮೇಲೆ ನಮ್ ರಿಯಲೈಸೇಷನ್ ಬಂದು ಕಾಂಪಿಟೇಷನ್. ಕಾಂಪಿಟೇಷನ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ರೇಟ್ ಅಲ್ಲ. ಫಸ್ಟ್ ನಾವು ಆನ್ಲೈನ್ ತಂದಾಗ, ಇಂಡಿಯಾ ಮಾರ್ಟ್ ಆನ್ಲೈನ್ ತಂದಾಗ ಇನ್ ಟರ್ಮ್ಸ್ ಆಫ್ ರೇಟ್ ನೋಡ್ತಾ ಇದ್ದು. ಓಕೆ ಅವ್ರ ಏನ್ ರೇಟ್ ಕೊಡ್ತಾರೆ, ಅವ್ರು 10,000 ಕೊಟ್ರೆ ನಾವು 5,000 ಕೊಟ್ಬಿಡೋದು. ಸೊ Okay. ಅದು ನಮ್ ಕಾಂಪಿಟೇಷನ್ ಆಗಿತ್ತು. ಹ್ಮ್ ಆದ್ರೆ ಮೆಟೀರಿಯಲ್ ಅಲ್ಲೇ ಹೋಗ್ಬಿಡೋದು. ಹ್ಮ್ ಸೊ ಈಗ ನಮ್ ಕಾಂಪಿಟೇಷನ್ ಬಂದು ರೇಟ್ ಇಲ್ಲ, ಹ್ಮ್ ನಮ್ ಕಾಂಪಿಟೇಷನ್ ಬಂದು ಕ್ವಾಲಿಟಿ. ಎಷ್ಟು ವರ್ಷ ಡ್ಯೂರಬಿಲಿಟಿ ಬರುತ್ತೆ, 5 years ಬರುತ್ತೆ, 3 years ಬರುತ್ತೆ, ಈ ತರ. ಹ್ಮ್ ಮತ್ತೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹಾ ಯಾವ ತರ. ಮುಂಚೆ ನಾವು ರೇಟಿಂಗ್ ಕೇಳಕ್ಕೆ ಹೆದರ್ತಾ ಇದ್ದು, ಹ್ಮ್ ಈಗ ವಿಡಿಯೋ ಟೆಸ್ಟಿಮೋನಿಯಲ್ ತಗೊಂತ ಇದೀವಿ. ಸೊ ಇಟ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಕರೆಕ್ಟ್. ಸೊ ಒಂದ್ಸತಿ ಐಟಮ್ ಕೊಟ್ಟಿ ಅದಾದ್ಮೇಲೆ ಬಾಯಿ ಹೇಳೋದು ಒಂದು ವಿಷಯ, ಒಂದ್ಸತಿ ಐಟಮ್ ಕೊಟ್ಟಿ 1 ವರ್ಷ ಆದ್ಮೇಲೆ ರಿವ್ಯೂ ತಗೊಳೋದು ಇನ್ನೊಂದು ವಿಷಯ. ಇಟ್ ಶೋಸ್ ದ ಕ್ವಾಲಿಟಿ, ಕಾನ್ಫಿಡೆನ್ಸ್. ನಮ್ಮ ಪ್ರಾಡಕ್ಟ್ ಅಲ್ಲಿ ನಮಗಿರುವಂತ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಒಂದ್ ವರ್ಷ ಆದ್ಮೇಲೆ ರಿವ್ಯೂ ಕೇಳೋದು. 1 ವರ್ಷ ಆದ್ಮೇಲೆ ರಿವ್ಯೂ ಕೇಳೋದು. ಸೊ ಫಾರ್ ಏನೇನು ಅಚೀವ್ಮೆಂಟ್ಸ್, ಅಂದ್ರೆ ಎನಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಮಾಡಿದೀರಾ? ಲೈಕ್ ಆಲ್ರೆಡಿ ನೀವು ಹೇಳಿದ್ರಿ ಏನ್ ಲಾಸ್ಟ್ 4 years ಅಲ್ಲಿ ಟರ್ನ್ ಓವರ್ ಇತ್ತು, ವರ್ಷದ್ದು ಅದನ್ನ 1 ತಿಂಗಳಿಗೆ ಮಾಡೋ ಲೆವೆಲ್ಗೆ ತಗೊಂಡ್ ಬಂದಿದ್ದೀರಾ ಇವಾಗ ಅಂತ ಹೇಳ್ಬಿಟ್ಟು. ಎಸ್, ಅಫ್ಕೋರ್ಸ್ ಇಟ್ಸ್ ಎ ವೆರಿ ಬಿಗ್ ಅಚೀವ್ಮೆಂಟ್, ಮೈಲ್ ಸ್ಟೋನ್ ಒಂದ್ ಬಿಸ್ನೆಸ್ಗೆ, ರೈಟ್? ಅದನ್ನ ಬಿಟ್ಟು ಬೇರೆ ಎನಿ ಅದರ್ ಮೈಲ್ ಸ್ಟೋನ್, ಎನಿ ಅದರ್ ಬಿಗ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಕಂಪ್ಲೀಟೆಡ್? ಟಿಲ್ ಟುಡೇ ನಮ್ದು 2000 ಇನ್ಸ್ಟಾಲೇಷನ್ಸ್ ಆಗಿದೆ. 2000 ಸ್ಕೂಲ್ಸ್, 2,000 ಇನ್ಸ್ಟಾಲೇಷನ್ ಸ್ಕೂಲ್ಸ್ಗೆ. 2,000 ಸ್ಕೂಲ್ಸ್ ಇನ್ಸ್ಟಾಲೇಷನ್ ಆಗಿದೆ. ಸೊ ಓಕೆ 2025 ಗೋಲ್ ಬಂದು ಈ ವರ್ಷ 2000 ಸ್ಕೂಲ್ ಆಗ್ಬೇಕು ಅಂತ. ಸೊ 5 years ಗೋಲ್ ನ ಒಂದೇ ವರ್ಷ ಮಾಡ್ಬೇಕು ಅಂತ. 5 So, ವರ್ಷದಲ್ಲಿ ಏನ್ ಅಚೀವ್ ಮಾಡಿದ್ರು 1 ವರ್ಷದಲ್ಲಿ ಆಗ್ಬೇಕದು. 1 2,000 ವರ್ಷದಲ್ಲಿ ಸ್ಕೂಲ್ಸ್ಗೆ. ಆಗ್ಬೇಕು ಅಂತ. ಸೊ 2025 ಟರ್ನಿಂಗ್ ಪಾಯಿಂಟ್ ಆಗ್ಬೇಕು ಅಂತ. ಬಟ್ ನೋಡ್ಬೇಕು ಈ ವರ್ಷ. ಡೆಫಿನೆಟ್ಲಿ ಆಗುತ್ತೆ. ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್, ಪರ್ಸನಲ್ ಅಚೀವ್ ಥ್ರೂ ಯುವರ್ ಬಿಸ್ನೆಸ್. ಓಕೆ, ಫೈನಾನ್ಷಿಯಲ್ ಪರ್ಸನಲ್ ವಾಟ್ ಈಸ್ ದ ಕೋರ್ ವ್ಯಾಲ್ಯೂ ಅಂಡ್ ಪ್ರಿನ್ಸಿಪಲ್? ಅಂದ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದೀರಾ ಲಾಸ್ಟ್ 6 years ಅಲ್ಲಿ, ಡಿಫಾಲ್ಟ್ ಆಗಿ ಬಿಸ್ನೆಸ್ ಬಂದ್ಬಿಟ್ರಿ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ದೇ ಆದಂತ ಒಂದು ವ್ಯಾಲ್ಯೂಸ್ ನ ಡೆವಲಪ್ ಮಾಡ್ಕೊಂಡಿರ್ತೀವಿ. ಕರೆಕ್ಟ್ ಅಲ್ವಾ? ನನ್ನ ಬಿಸ್ನೆಸ್ ಅಂದ್ರೆ ಹಿಂಗೆ. ಸೊ ಫಸ್ಟ್ ಥಿಂಗ್ ಆಲ್ರೆಡಿ ನೀವು ಹೇಳಿದಿರ, ಕ್ವಾಲಿಟಿನ ತಗೊಂಡ್ಬಂದಿದೆ ಬಿಗ್ಗೆಸ್ಟ್ ವ್ಯಾಲ್ಯೂ ಬಿಸ್ನೆಸ್ ಅಲ್ಲಿ. ಕ್ವಾಲಿಟಿ ಪ್ರಾಡಕ್ಟ್ ಮಾತ್ರನೇ ಕೊಡೋದು ಅಂತ ಹೇಳ್ಬಿಟ್ಟು. ವಾಟ್ ಅದರ್ ವ್ಯಾಲ್ಯೂ ಸಿಸ್ಟಮ್ ನೀವು ಫಾಲೋ ಮಾಡ್ತಾ ಇರೋದು ಪರ್ಸನಲಿ, ಬಿಸ್ನೆಸ್ ಅಲ್ಲಿ? ಕನ್ಸಿಸ್ಟೆನ್ಸಿ. ಸೊ ಪ್ರಾಫಿಟ್ ಆಗ್ಲಿ, ಪ್ರಾಫಿಟ್ ಇಲ್ಲದೆ ಇರ್ಲಿ, ಸೊ ಯಾವತ್ತೂ ಮಾರ್ಕೆಟಿಂಗ್ ನಿಲ್ಸಿಲ್ಲ. ಓಕೆ ಮತ್ತೆ ಯಾವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ. ಸೊ ಇದು ನಮ್ದು ಸಕ್ಸಸ್. ಸೊ ದಿಸ್ 2 ಇಂಪಾರ್ಟೆಂಟ್ ವ್ಯಾಲ್ಯೂ. ಕನ್ಸಿಸ್ಟೆಂಟ್ ಆಗಿ ಏನ್ ಮಾಡ್ತಾ ಇದ್ರ ಕೆಲಸ ಮಾಡ್ತಾನೆ ಇದ್ದೀರಾ. ಕನ್ಸಿಸ್ಟೆನ್ಸಿ ಮತ್ತೆ ಗುಡ್ ವಿಲ್. ಓಕೆ. ಗುಡ್ ವಿಲ್ ಮತ್ತೆ ಯಾವ್ದಾದ್ರು ಒಂದನ್ನ ನಂಬ್ತೀವಿ ಅಂದ್ರೆ ಕರೆಕ್ಟ್ ಆಗಿ ನಂಬಿದೀವಿ. ಸೊ ಅರ್ಧಂಬರ್ಧ ನಂಬಿಲ್ಲ.
ಕಂಪ್ಲೀಟ್ ಹಾಗೆ ಟ್ರಸ್ಟ್. ಹಾಗೆ ಆಗತ್ತೆ ಅಂತ ಹ್ಮ್ ನಂಬಿ ಮತ್ತೆ ಅದನ್ನ ವೆರಿಫೈ ಮಾಡಿ ನಂಬಿದೀವಿ. ಸೊ ಅದು ನಮ್ದು ಸಕ್ಸಸ್. ಹ್ಮ್ ಹಾ ಓಕೆ. ಸೊ ಅಂದ್ರೆ ಮತ್ತೆ ಜಸ್ಟ್ ಒಂದೆರಡು ಎಕ್ಸಾಂಪಲ್ ಕೊಡಿ. ಓಪನ್ ಟು ಇಂಪ್ಲಿಮೆಂಟ್ ನ್ಯೂ ಥಿಂಗ್ಸ್. ಓಪನ್ ಟು ಇಂಪ್ಲಿಮೆಂಟ್ ನ್ಯೂ ಥಿಂಗ್ಸ್. ಸೊ ಹೊಸದನ್ನ ಇಂಪ್ಲಿಮೆಂಟ್ ಮಾಡೋದ್ರ ದಟ್ ಈಸ್ ಅನದರ್ ವ್ಯಾಲ್ಯೂ ಸಿಸ್ಟಮ್ ವಾಟ್ ಯು ಆರ್ ಫಾಲೋಯಿಂಗ್ ನಿಮ್ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಲಿಕ್ಕೆ. ಸೊ ವೆರಿ ವಿ ಹ್ಮ್ ಡನ್ ದ ರಿಸರ್ಚ್. ಈವನ್ BTA ಸೇರುವ ಕ್ವಾಂಟಮ್ ಮೆಂಬರ್ ಸೇರ್ಬೇಕು ಅಂದ್ರು. ಹ್ಮ್ ಸೊ ನಮ್ಮ ಹತ್ರ ಆಕ್ಚುಲಿ ಅಷ್ಟು ಅಮೌಂಟ್ ಇರ್ಲಿಲ್ಲ. ಆ, ಆಗತ್ತೆ ಇದು ಸಿಸ್ಟಮ್ ವರ್ಕ್ ಆಗತ್ತೆ ಹ್ಮ್ ಗುಡ್ ಇಟ್ಟಿ ಸೇರಿದ್ದು ಹ್ಮ್ ವರ್ಕ್ ಆಯ್ತು. ಹ್ಮ್ ಸೊ ಇವಾಗ್ಲೂ ಎಷ್ಟೊಂದ್ ಜನ ಸೇರ್ತಾರೆ, ಕೇಳ್ತಾರೆ BNI ವರ್ಕ್ ಆಗುತ್ತಾ, BTA ವರ್ಕ್ ಆಗುತ್ತಾ. ವರ್ಕ್ ಯಾವುದೇ ಪ್ಲಾಟ್ಫಾರ್ಮ್ ಆದ್ರೂ ವರ್ಕ್ ಆಗುತ್ತೆ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು ಗಂಧ ಗಾಳಿ. ಅದಾದ್ಮೇಲೆ ನೀವು ಗಂಧ ಅದು ಒಳ್ಳೆ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೂ ನೀವು ಮಾಡ್ಲಿಲ್ಲ ಅಂದ್ರೆ ಅದು ದಡ್ತನ ಆಗುತ್ತೆ. ಸೊ ನಾವು ವರ್ಕ್ ಮಾಡಂಗ್ ಮಾಡ್ಬೇಕು. ವರ್ಕ್ ಎನಿ ಮಾಡೋದ್ ಪ್ಲಾಟ್ಫಾರ್ಮ್ ವರ್ಕ್ ಆಗುತ್ತೆ, ನಾವು ವರ್ಕ್ ಮಾಡಂಗ್ ಮಾಡ್ಬೇಕಷ್ಟೇನೆ. ಮಾಡ್ಬೇಕು. ಫೇಸ್ಬುಕ್ ಮೆಟಾ ಆಡ್ಸ್ ವರ್ಕ್ ಆಗುತ್ತೆ. ನೀವು 1,000 ರೂಪಾಯಿ ಕೊಟ್ರೆ ನಿಮ್ಗೆ 1,000 ರೂಪಾಯಿ ಅಷ್ಟು ವರ್ಕ್ ಆಗಿರುತ್ತೆ. ಹ್ಮ್ 10,000 ರೂಪಾಯಿ ಕೊಟ್ರೆ 10,000 ರೂಪಾಯಿ ಅಷ್ಟು ವರ್ಕ್ 10,000 ಆಗಿರುತ್ತೆ. ಅಷ್ಟು ವರ್ಕ್ ಆಗಿರುತ್ತೆ. ನೀವು 1,000 ರೂಪಾಯಿ ಕೊಟ್ಬಿಟ್ಟು 10,000 ರೂಪಾಯಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಕರೆಕ್ಟ್. ಸೊ ನಿಮ್ ಹ್ಮ್. ಪರ್ಸನಲ್ ಪ್ರಿನ್ಸಿಪಲ್ ಏನು ಸರ್ ವಿಚ್ ಗೈಡೆಡ್ ಯು ಇನ್ ಬಿಸ್ನೆಸ್ ಸಕ್ಸಸ್ಗೆ? ಪರ್ಸನಲ್ ಆಗಿ ವಾಟ್ ವ್ಯಾಲ್ಯೂ ಸಿಸ್ಟಮ್ ಯು ಫಾಲೋ? ಹಾ ಮೇಡಮ್. ಎಸ್ ಸರ್. ಸೊ ಪರ್ಸನಲ್ ಪ್ರಿನ್ಸಿಪಲ್ ವ್ಯಾಲ್ಯೂ ಸಿಸ್ಟಮ್, ಕೋರ್ ವ್ಯಾಲ್ಯೂ ಸಿಸ್ಟಮ್ ಏನ್ ಫಾಲೋ ಮಾಡ್ತೀರಾ ಪರ್ಸನಲಿ ನೀವು ಆಸ್ ಅ ಪರ್ಸನ್, ದರ್ಶನ್ ಆಗಿ? ಆಸ್ ಎ ಪರ್ಸನ್ ದರ್ಶನ್ ಆಗಿ ಐ ವಿಲ್ ಸಿ ಹ್ಯುಮ್ಯಾನಿಟಿ. ಹ್ಮ್ ಸೊ ವಾಟ್ ಐ ಗ್ರೋನ್ ಅಂದ್ರೆ ಸೊ ಎಲ್ಲರೂ ನಮ್ ತರಾನೇ ಅಂತಾನೆ ಯೋಚನೆ ಮಾಡಿರೋದು. ಹ್ಮ್ ಇವನ್ ಕಸ್ಟಮರ್ ನನ್ನ ಹತ್ರ ಸ್ವಲ್ಪ, ನಾನು ಇವಾಗ ಈ ನಡುವೆ ಕೊಟೇಶನ್ ಕೊಡೋದು ಸೇಲ್ ಮಾಡೋದೇ ಬಿಟ್ಬಿಟ್ಟಿದೀನಿ. ಓಕೆ ನಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಸ್ವಲ್ಪ ಅಯ್ಯೋ ಅಂದ್ಬಿಟ್ರೆ ಮುಗೀತು. ಓಕೆ. ಸರ್ ತಗೊಳ್ಳಿ 50% ತಗೊಳ್ಳಿ ಡಿಸ್ಕೌಂಟ್. ಹ್ಮ್ ಮತ್ತೆ ಸ್ವಲ್ಪ ಯಾರಾದ್ರೂ ಫೋರ್ಸ್ ಮಾಡ್ಬಿಟ್ಟು ಕೇಳ್ಬಿಟ್ರೆ ಮುಗಿತಾಯ್ತು. ಸೊ ಎಮೋಷನಲ್ ಆಗ್ಬಿಡ್ತೀರಾ? ಎಮೋಷನಲ್ ಪರ್ಸನ್. ಸೊ ಈಗ ಅದನ್ನ ಬಿಟ್ಬಿಟ್ಟಿದೀನಿ. ಇವಾಗ ಕಂಪ್ಲೀಟ್ ಸೇಲ್ಸ್ ಟೀಮೇ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಅದೊಂದು ವ್ಯಾಲ್ಯೂನ್ ಬಿಟ್ಟಿಲ್ಲ, ಲೈಕ್ ಅದನ್ನ ಡೆಲಿಗೇಟ್ ಮಾಡಿದೀರಾ, ರೈಟ್? ಡೆಲಿಗೇಟ್ ಎಂಪಥೆಟಿಕ್ ಆಗಿರ್ಬೇಕು ನಾವು, ಹಾಗಂತ ಹೇಳ್ಬಿಟ್ಟು ಬಿಸ್ನೆಸ್ ಅಲ್ಲಿ ಎಂಪಥೆಟಿಕ್ ಆಗಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಿಸ್ನೆಸ್ ಅಲ್ಲಿ ಕಷ್ಟ. ಎಂಪಥೆಟಿಕ್ ಆಗಿರ್ಬೇಕು, ಹಾ ಆದ್ರೆ ಹೌದು. ನಮ್ಮ ಬಿಸ್ನೆಸ್ ಪ್ರಾಫಿಟ್ ಲಾಸ್ ಮಾಡ್ಕೊಳ್ಳೋ ತರ ನಾವು ಇದ್ ಮಾಡಬಾರ್ದು ಡಿಸಿಷನ್ಸ್ ನ. ಅದನ್ನ ಇದು ಡೆಲಿಗೇಟ್ ಮಾಡಿರೋದು ಒಂದು ವಿಷಯ. ಆ ಡೆಲಿಗೇಟ್ ಮಾಡಿರೋದ್ರಿಂದ ನಮ್ಮ ಎಂಪ್ಲಾಯೀಸ್ಗೂ ಪ್ರಾಫಿಟ್ ಆಯ್ತಾ ಇದೆ. ವೆರಿ ನೈಸ್. ಸೊ ಬೇರೆಯವ್ರಿಗೆ ಕಸ್ಟಮರ್ಗೆ 5% ಕೊಟ್ಬಿಟ್ಟು ಸೇಲ್ಸ್ ಕ್ಲೋಸ್ ಮಾಡೋದ್ಕಿಂತ ನಮ್ಮವ್ರಿಗೆನೆ 2% ಅದ್ರಲ್ಲಿ ಉಳಿಯೋದ್ರಲ್ಲಿ ಇನ್ಸೆಂಟಿವ್ಸ್ ಕೊಟ್ಟು ಇನ್ಸೆಂಟಿವ್ ಕೊಟ್ರೆ ಅವರು ಮೋಟಿವೇಟ್ ಆಗಿರುತ್ತೆ, ಅವ್ರಿಗೂ ಏನ್ ತೊಂದ್ರೆ ಆಗುತ್ತೆ. ಕರೆಕ್ಟ್. ಸೊ ಕಸ್ಟಮರ್ಗೆ ಡೈರೆಕ್ಟ್ ಡಿಸ್ಕೌಂಟ್, ಅಷ್ಟೊಂದು ಡಿಸ್ಕೌಂಟ್ ಕೊಡೋದ್ಕಿಂತ, ಅವ್ರು ಕೇಳಿದಾಗ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಕೊಡೋದ್ಕಿಂತ ಇನ್ಸೆಂಟಿವ್ಸ್ ನ ಫಿಕ್ಸ್ ಮಾಡಿ ಟೀಮ್ ಕೊಟ್ಬಿಟ್ರೆ ಟೀಮ್ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಖುಷಿಯಾಗಿ ಅವ್ರು ತೆಗಿಸ್ತಾರೆ ಕಸ್ಟಮರ್ ಕಡೆಯಿಂದ. ಹೌದೌದು, ಅವಾಗ ಬಿಸ್ನೆಸ್ ಓನರ್ಸ್ ಹ್ಯಾಪಿ ಆಗಿರ್ಬೋದು. ಕರೆಕ್ಟ್. ಸೊ ಸೊ ಇಷ್ಟ ಆಗಿದೆ. ನೆಕ್ಸ್ಟ್ ನಿಮ್ಮ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಲೈಕ್ ಫ್ಯೂಚರ್ ಹೇಗಿದೆ ಅನ್ಸುತ್ತೆ ನಿಮ್ಗೆ? ಈ ಪ್ಲೇ ಗ್ರೌಂಡ್ ಎಕ್ವಿಪ್ಮೆಂಟ್ಸು, ಸ್ಕೂಲ್ಸ್ ಅಲ್ಲಿ ಪ್ಲೇ ಗ್ರೌಂಡ್ ಎಕ್ವಿಪ್ಮೆಂಟ್ಸು ಯಾಕೆ ಇಂಪಾರ್ಟೆಂಟ್? ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ಇಂಡಸ್ಟ್ರಿ? ಮೇಡಮ್, ಫ್ಯೂಚರ್ ಆಫ್ ದಿಸ್ ಇಂಡಸ್ಟ್ರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಾವು ಸ್ಕೇಲ್ ಅಪ್ ಮಾಡ್ಬೇಕು. ಇವಾಗ ಕರ್ನಾಟಕ ಮಾತ್ರ ಮಾಡ್ತಾ ಇದ್ದೀವಿ. ಕರೆಕ್ಟ್. ನಮ್ಮ ಪೊಟೆನ್ಶಿಯಲ್ ಬಂದು ಆಲ್ ಓವರ್ ಇಂಡಿಯಾ ಇದೆ. ಬಟ್ ನಾನ್ ಫೋಕಸ್ ಮಾಡ್ತಾ ಇರೋದು ನಮ್ಮ ಮಾರ್ಕೆಟಿಂಗ್ ಬಜೆಟ್. ಮುಂಚೆ ಮಾರ್ಕೆಟಿಂಗ್ ಬಜೆಟ್ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ. ಸೊ ಎಂಟೈರ್ ಇಂಡಿಯಾ ಸಪ್ಲೈಯರ್ ಅಂತ ನಾನು ಇದ್ ಮಾಡ್ತಾ ಇದ್ದೆ. ಸೊ ಈಗ ಮಾರ್ಕೆಟಿಂಗ್ ಬಜೆಟ್ ಇರೋ ಪ್ರಕಾರ ಎಂಟೈರ್ ಕರ್ನಾಟಕ, ಬೆಂಗಳೂರು ಮತ್ತೆ ಮೈಸೂರು ರೀಜನ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ವಿ ನೀಡ್ ಟು ಕವರ್ ಅಪ್ ಎವ್ರಿಥಿಂಗ್. ಮತ್ತೆ ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ನ ಇಂಪ್ಲಿಮೆಂಟ್ ಮಾಡಿಲ್ಲ. ವಿ ಸ್ಟಿಕ್ಡ್ ಆನ್ ಓನ್ಲಿ ಆನ್ಲೈನ್. ಬಟ್ ಡೀಲರ್ ಬಿಸ್ನೆಸ್ ಇದೆ, ಮತ್ತೆ ಡೈರೆಕ್ಟ್ ಬಿಸ್ನೆಸ್ ಇದೆ. ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ಸ್ಕೇಲ್ ಅಪ್ ಮಾಡ್ಬೋದು. ಸೊ ಅದೆಲ್ಲ ಸ್ಕೇಲ್ ಅಪ್ ಮಾಡ್ಬೇಕು. ಮತ್ತೆ
ಅಡಿಷನಲ್ ಬಿಸ್ನೆಸ್ ಅಡಾಪ್ಟ್ ಮಾಡ್ಬೇಕು, ಆಡ್ ಆನ್ಸ್ ಅಡಾಪ್ಟ್ ಮಾಡ್ಬೇಕು. ಹ್ಮ್ ಸ್ವಲ್ಪ ಇನ್ನೂ ಕೆಲಸ ಇದೆ. ಅದೆಲ್ಲ ಮಾಡಿದ್ರೆ ನಾವು ಈವನ್ ರಾಯಲ್ ಓಕ್, ಹ್ಮ್ ಸುಪ್ರೀಮ್, ಈ ತರ ಏನೇನು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಹೆಸರು ಕೇಳ್ತೀವೋ ಹ್ಮ್ ಅದೇ ರೀತಿ ನಮ್ದು ಇಂಡಸ್ಟ್ರೀಸ್ ಬೆಳೆಯುತ್ತೆ. ಹ್ಮ್ ವಿ ಶುಡ್ ಸಿ ದ ಕಸ್ಟಮರ್ ಲೈಕ್ ಇನ್ವೆಸ್ಟರ್ಸ್. ಕರೆಕ್ಟ್. ಲೈಕ್ ನಾವು ಕಸ್ಟಮರ್ ತರ ನೋಡಿದ್ರೆ ಅವ್ರು ಒನ್ ಟೈಮ್ ಕಸ್ಟಮರ್ ಆಗ್ತಾರೆ, ಹ್ಮ್ ಒಂದ್ಸತಿ ತಗೊಂಡ್ ಇನ್ನೊಂದ್ಸತಿ ಬರಲ್ಲ. ನಾವ್ ಅದನ್ನೇ ಇನ್ವೆಸ್ಟರ್ ಮಾಡಲ್ ನೋಡಿದ್ರೆ, ಸೊ ನೆಕ್ಸ್ಟ್ ವರ್ಷ ಅವ್ರಿಗೆ ಏನ್ ಕೊಡ್ಬೋದು, ಅದ್ರ ನೆಕ್ಸ್ಟ್ ವರ್ಷ ಏನ್ ಕೊಡ್ಬೋದು, ಅವಾಗ ನಾವು ಕಸ್ಟಮರ್ಗುನು ಫ್ರೆಂಡ್ಲಿ ಬ್ರ್ಯಾಂಡ್ ಆಯ್ತೀವಿ. ಓಕೆ. ಸೊ ನೈಸ್. ಅಂದ್ರೆ ನಿಮ್ಮ ವಿಷನ್ ಏನು ಸರ್ ರಿಲೇಟೆಡ್ ಟು ದಿಸ್ ಬಿಸ್ನೆಸ್? ಅಂದ್ರೆ ಯಾ ಯು ಆಲ್ರೆಡಿ ಟೋಲ್ಡ್ ಡಿಫಾಲ್ಟ್ ಆಗಿ ಬಂದಿದ್ದು, ಬಟ್ ಆಮೇಲಿಂದ ಬಿಸ್ನೆಸ್ ಅಲ್ಲಿ ಮಾಡ್ತಾ ಮಾಡ್ತಾ ಲೈಕ್ ಫಾರ್ ಎಕ್ಸಾಂಪಲ್ ನಾವು BTA ಸ್ಟಾರ್ಟ್ ಮಾಡಿದಾಗ ಏನೋ ಲೈಕ್ ವಿ ಹ್ಯಾಡ್ ಎ ಡ್ರೀಮ್, ನಾವೊಂದು ಕೋಚಿಂಗ್ ಮಾಡಬೇಕು ಅಂತ. ಬಟ್ ಮಾಡ್ತಾ ಮಾಡ್ತಾ ಎಲ್ಲರ ಹತ್ರ ಮಾತಾಡ್ತಾ ವಿ ರಿಯಲೈಸ್ಡ್ ನಾವೇನ್ ಕೆಲಸ ಮಾಡ್ತಾ ಇದೀವಿ, ದಿಸ್ ಇಸ್ ರಿಯಲಿ ಸ್ಯಾಟಿಸ್ಫೈಯಿಂಗ್, ಸೋಲ್ ಸ್ಯಾಟಿಸ್ಫೈಯಿಂಗ್ ಕೆಲಸ ನಾವು ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು, ರೈಟ್? ಸೊ ಮಾಡ್ತಾ ಮಾಡ್ತಾ ಒಂದು ವಿಷನ್ ಬರುತ್ತೆ ನಮಗೆ. ಓಕೆ, ನಾನು ಫ್ಯೂಚರ್ ಅಲ್ಲಿ ಏನೋ ಲೈಕ್ ಈ ತರ ಒಂದು ಬೆಳಿಬೇಕು. ಇದು ಈಗ ನಾವು BTA ಇಂದ ಏನ್ ಅನ್ಕೊಂಡಿದೀವಿ, ಕರ್ನಾಟಕದಲ್ಲಿ ಇಷ್ಟು ಲಕ್ಷ ಜನ ಬಿಸ್ನೆಸ್ ಓನರ್ಸ್ನ ಆನ್ಲೈನ್ಗೆ ತರಬೇಕು. ಅಷ್ಟೇ ಅಲ್ಲ, ಲೈಕ್ ಇಟ್ ಹ್ಯಾಸ್ ಟು ಗೋ ಬಿಯಾಂಡ್ ಅವರ್ ಲೈಫ್. ಬಿಸ್ನೆಸ್ ಓನರ್ಸ್ ಏನ್ ಸ್ಟ್ರಗಲ್ ಮಾಡ್ತಾರೆ ನಾಲೆಡ್ಜ್ಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಆ ಸ್ಟ್ರಗಲ್ ಇಲ್ಲದೆ ಅವರು ಬೆಳಿಬೇಕು. ಕರ್ನಾಟಕದ ಬಿಸ್ನೆಸ್ ಓನರ್ ಗ್ಲೋಬಲ್ ಲೆವೆಲ್ ಅಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಲೈಕ್ ಎ ವಿಷನ್. ಸೊ ಫ್ಯೂಚರ್, ನಿಮ್ಮ ಇಂಡಸ್ಟ್ರಿ ಫ್ಯೂಚರ್ ಅಂತ ಕೇಳಿದಾಗ ಲೈಕ್ ಎಕ್ವಿಪ್ಮೆಂಟ್ಸು, ಟಾಯ್ಸು ಇದೇನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ನೋಡಿದ್ರೆ ಮಕ್ಕಳು ಹೆಂಗ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಮೊಬೈಲು, AI ಇದೆಲ್ಲ ಬಂದಿರೋದು ನೋಡಿದ್ರೆ. ಸೊ ಪ್ಲೇ ಗ್ರೌಂಡ್ ಎಕ್ವಿಪ್ಮೆಂಟ್ಸು ಫ್ಯೂಚರ್ ಅಲ್ಲಿ ನೀಡ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಇನ್ನು? ಇದು ಮನುಷ್ಯರು ಎಲ್ಲಿ ಗಂಟ ಇರ್ತಾರೋ ಅಲ್ಲಿವರೆಗೂ ಇದ್ದೇ ಇರುತ್ತೆ. ಬೇಕಾಗೇ ಸೊ ಇದೆ 100%. ನಾವು ನಮ್ ವಿಷನ್ ಬಂದು ಪ್ರತಿ ಮನೆ ಮನೆಯಲ್ಲೂ ನಮ್ ಪ್ರಾಡಕ್ಟ್ಸ್ ಇರ್ಬೇಕು ಅಂತ. ಇರ್ಬೇಕು. ಸೊ ಓಕೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಅದಕ್ಕೆ ನಾವು ರಿಟೈಲ್ ಬರ್ಬೇಕು. ಹ್ಮ್ ರಿಟೈಲ್ ಬರಕ್ಕೆ ನಮ್ದು ಹ್ಮ್ ಮೇಜರ್ ಬ್ಯಾಕ್ಲಾಗ್ ಏನಂದ್ರೆ, ಈಗಿರೋ ಪ್ರೋಸೆಸ್ಗೆ ಸ್ಟಿಕ್ ಆನ್ ಆಗ್ಬಿಟ್ಟಿದೀವಿ. ಅದು ಹ್ಮ್. ಹೊಸದು, ಕಂಪ್ಲೀಟ್ಲಿ ಹೊಸದು ನಿಮ್ಗೆ. ಸೊ ರಿಟೇಲ್ ತರ್ಬೇಕು ಅನ್ನೋದು ನೆಕ್ಸ್ಟ್ ವಿಷನ್ ಇದೆ ನಿಮ್ಗೆ. ನೆಕ್ಸ್ಟ್ ವಿಷನ್ ಬಂದು ರಿಟೇಲ್ ಪ್ರಾಡಕ್ಟ್ ಆಗ್ಬೇಕು, ಇ Retail. ಕಾಮರ್ಸ್ ಆಗ್ಬೇಕು ಅಂತ. ಹ್ಮ್. ಸೊ ಅದು 2025 ಮುಗಿಯೋಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಲೈಕ್ ವಾಟ್ ಡು ಯು ಸಿ ಈಗ ಆಗ್ತಾ ಇರೋ ಬದಲಾವಣೆ ಪ್ರಪಂಚದಲ್ಲಿ? ತುಂಬಾ ಮಕ್ಕಳು ವೆರಿ ಯಂಗ್ ಏಜ್ ದೇ ಆರ್ ಗೆಟಿಂಗ್ ಮೊಬೈಲ್ ಕೈಯಲ್ಲಿ. ಊಟ ಮಾಡ್ತಾ ಇಲ್ಲ ಮೊಬೈಲ್ ಕೊಟ್ಟು ಆಟ ಆಡಿಸ್ತಾರೆ. ಮುಂಚೆ ಎಲ್ಲ ಹೆಂಗ್ ಇದ್ ಮಾಡ್ತಾ ಇದ್ರು? ಸೊ ಲೈಕ್ ಏನೋ ಒಂದು ಆಟ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು, ರೋಡಲ್ಲಿ ಆಟ ಆಡಿಸ್ತಾ ಇದ್ರು. ದರ್ ಯೂಸ್ ಟು ಬಿ ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಅನ್ನೋದಕ್ಕಿಂತ ಟಾಯ್ಸು ಅದು ಇದು ಕೊಟ್ಟು ಊಟ ಮಾಡಿಸ್ತಾ ಇದ್ರು, ಕರೆಕ್ಟ್ ಅಲ್ವಾ? ಸೊ ಒಂದ್ ಲೆವೆಲ್ ಆದ್ಮೇಲೆ ಏನಾಗ್ಬಿಟ್ಟಿದೆ ಇವಾಗ ಅಂದ್ರೆ, ಇಟ್ಸ್ ಲೈಕ್ ಈಸಿ ಮೆಥಡ್ ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ ಪೇರೆಂಟ್ಸ್. ಸೊ ಇದನ್ನ ನೋಡಿದಾಗ ನಿಮ್ ಇಂಡಸ್ಟ್ರಿ, ನನ್ನ ದೃಷ್ಟಿನಲ್ಲಿ ಕೇಳಿದ್ರೆ, ನಿಮ್ ಇಂಡಸ್ಟ್ರಿ ಹ್ಯಾಸ್ ಗಾಟ್ ಎ ಹ್ಯೂಜ್ ಬಿಗ್ ಫ್ಯೂಚರ್. ಎಷ್ಟು AI ಟೆಕ್ನಾಲಜಿ ಡೆವಲಪ್ ಆಗುತ್ತೆ ಅಷ್ಟು ನಿಮ್ ಇಂಡಸ್ಟ್ರಿಗೆ ಜಾಸ್ತಿ ವ್ಯಾಲ್ಯೂ ಬರುತ್ತೆ. ಸೊ ಹೌದೌದು. ಎಲ್ಲಾ ಪೇರೆಂಟ್ಸ್ಗೂ ಒಂದ್ ಕಡೆ ಯೋಚನೆನೂ ಇದೆ, ನಮ್ಮ ಮಕ್ಕಳು ಲೈಕ್ ತುಂಬಾ ಅಡಿಕ್ಟ್ ಆಗ್ತಾ ಇದಾರೆ ಸ್ಕ್ರೀನ್ಗೆ. ಅಡಿಕ್ಟ್ ಆಗ್ಬೇಕು ಅಂದ್ರೆ ಅವರಿಗೆ ಎಂಟರ್ಟೈನಿಂಗ್ ಆಗಿರೋ, ಅವ್ರಿಗೆ ಖುಷಿ ಆಗುವಂತ, ಎಕ್ಸೈಟ್ಮೆಂಟ್ ಇರುವಂತ ಆಟಗಳನ್ನ ಆಡ್ಬೇಕು ಅವರು. ಅದೆಲ್ಲಿ ಸಾಧ್ಯ ಅಂತ ಹೇಳಿದ್ರೆ, ವೆನ್ ದೇ ಹ್ಯಾವ್ ದಿಸ್ ಕೈಂಡ್ ಆಫ್ ಎಕ್ವಿಪ್ಮೆಂಟ್ಸ್ ಲೈಕ್ ಔಟ್ಡೋರ್ ಎಕ್ವಿಪ್ಮೆಂಟ್ಸ್. ಎಂತ ಮಗು ಎಷ್ಟೇ ಅಡಿಕ್ಟ್ ಆಗಿದ್ರು ಮೊಬೈಲ್ಗೆ, ಪಾರ್ಕ್ ಕರ್ಕೊಂಡು ಹೋದ್ರೆ ಅಲ್ಲಿ ಆಡಕ್ಕೆ ಇಷ್ಟಪಡ್ತಾರೆ ಮಕ್ಕಳು, ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳಕ್ ಇಷ್ಟಪಡಲ್ಲ, ಹೌದು. ರೈಟ್? ಸೊ ದಟ್ ಈಸ್ ಎ ವೆರಿ ಬಿಗ್ ಫ್ಯೂಚರ್. ಸೊ ಫ್ಯೂಚರ್ ನಿಮ್ಮ ವಿಷನ್ ಏನು ರಿಲೇಟೆಡ್ ಟು ಲೈಕ್ ಆಲ್ರೆಡಿ ಹೇಳಿದ್ರಿ ಕರ್ನಾಟಕದ ಎಲ್ಲ ಮನೆಯಲ್ಲೂ ನಿಮ್ಮ ರಿಟೇಲ್ ಟಾಯ್ಸ್ ಸೇರ್ಬೇಕು. ರಿಟೇಲ್ ಚಾಯ್ಸ್ ಇರಬೇಕು, ಒನ್ ಬ್ಯಾಕ್ ಹ್ಯಾಪಿ ಕಸ್ಟಮರ್ ಇರಬೇಕು, ರಿಪಿಟೇಟಿವ್ ಕಸ್ಟಮರ್. ಇದು ನಮ್ಮ ಲಾಂಗ್ ಟರ್ಮ್ ಮಿಷನ್. ವೈ ಆರ್ ಯು ಇನ್ ದಿಸ್ ಬಿಸ್ನೆಸ್ ಪ್ರೆಸೆಂಟ್ಲಿ? ಡಿಫಾಲ್ಟ್ ಆಗಂತೂ ಬಂದ್ರಿ, ಬಟ್ ಕಂಟಿನ್ಯೂ ಆಗ್ಬೇಕು ಲಾಂಗ್ ಟೈಮ್ ಅಂತ ಹೇಳಿದ್ರೆ, ನಮ್ಗೆ ಒಳಗಡೆಯಿಂದ ಒಂದು ಕನೆಕ್ಟ್ ಆಗಿರ್ಬೇಕು. ಅದು ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗೋದಿಲ್ಲ, ನಾವು ಲಾಂಗ್ ಟೈಮ್ ಇರಕ್ ಆಗೋದಿಲ್ಲ ಅಲ್ಲಿ. ಸೊ ವಾಟ್ ಇಸ್ ದಟ್ ಕನೆಕ್ಟಿವಿಟಿ ನಿಮ್ ಬಿಸ್ನೆಸ್ಗೆ ನಿಮ್ಗೆ ಇರುವಂತದ್ದು? ಕನೆಕ್ಟಿವಿಟಿ ಇವಾಗ ಆಕ್ಚುಲಿ ನಾವು ರಿಸ್ಕ್ ಫ್ರೀ ಬಿಸ್ನೆಸ್ ಮಾಡಿದೀವಿ. ಮತ್ತೆ ಇವಾಗ ನಾವು ವರ್ಕ್ ಮಾಡ್ತಾ ಬಂದು ಪ್ರಾಫಿಟ್ ಗಲ್ಲ, ಮತ್ತೆ ಸಸ್ಟೈನ್ ಆಗಕ್ಕಲ್ಲ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಚೇಂಜ್ ವಿ ವಾಂಟ್ ಟು ಬ್ರಿಂಗ್ ಇನ್ ದ ಮಾರ್ಕೆಟ್? ಒಂದು ಟ್ರೆಂಡ್ ಸೆಟ್ ಮಾಡ್ಬೇಕು. ಸೊ ಟ್ರೆಂಡ್ ಸೆಟ್ ಮಾಡಿ ನಮ್ ಪ್ರಾಡಕ್ಟ್ ಈಸಿಯಾಗಿ ಸೆಲ್ ಆಗೋವರ್ಗುನು, ಸೊ
ನಮ್ದು ವಿಷನ್ ಇರೋದು ಆಕ್ಚುಲಿ 1 lakh ಹ್ಯಾಪಿ ಕಸ್ಟಮರ್ ಮಾಡೋದೇ ನಮ್ದು ಗುರಿ. ಬಿಗ್ಗೆಸ್ಟ್ ವಿಷನ್ ಪ್ರೆಸೆಂಟ್ಲಿ. ವೆರಿ ನೈಸ್. ಯಾರಾದ್ರೂ ಈ ಫೀಲ್ಡ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಇದಾರೆ ಅಂದ್ರೆ ವಾಟ್ ಈಸ್ ಯುವರ್ ಅಡ್ವೈಸ್ ಟು ದೆಮ್? ಏನ್ ಮಾಡ್ಬೇಕು ಅವರು ಈ ಎನಿ ಫೀಲ್ಡ್ ಆರ್ ಎನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವರು ಏನ್ ಮಾಡಿರ್ಬೇಕು? 3 ವಿಚಾರ. ವಿಚಾರ ಅಂದ್ರೆ ಒಂದು ಎಜುಕೇಶನ್ ಇರ್ಬೇಕು ಬಿಸ್ನೆಸ್ ಮೇಲೆ, ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ. ಇನ್ನೊಂದು ತಾಳ್ಮೆ ಇರಬೇಕು. ಸೊ ಪ್ರಯತ್ನ ಮಾಡ್ಬೇಕು, ಸ್ವಪ್ರಯತ್ನ ಮಾಡ್ಬೇಕು. ಸೊ ಮಾಡ್ತಾ ಮಾಡ್ತಾ ಇನ್ನೊಂದು ಗೋಲ್, ಎಂಡ್ ರಿಸಲ್ಟ್ ಮೇಲೆ ಕೆಲಸ ಮಾಡ್ಬಾರ್ದು, ಪ್ರೊಸೆಸ್ ಮೇಲೆ ರಿಸಲ್ಟ್ ಗೊತ್ತಿರ್ಬೇಕು. ಸೊ ಫಸ್ಟ್ ಕ್ಲಾರಿಟಿ ಇರ್ಬೇಕು, ಏನ್ ಬಿಸ್ನೆಸ್ ಮಾಡ್ಬೇಕು, ನಾನು ಹೆಂಗ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಅಂಡ್ ಸೆಕೆಂಡ್ ಒನ್ ಹೇಳಿದ್ ನೀವು ಎಜುಕೇಶನ್, ಬಿಸ್ನೆಸ್ ಮೇಲೆ ಎಜುಕೇಶನ್ ಇರ್ಬೇಕು. ಬಿಸ್ನೆಸ್ ಎಜುಕೇಶನ್ ಅಂತ ನೀವು ಕೇಳಿದ್ರೆ ಲೈಕ್ ಸ್ಕೂಲಲ್ಲಿ ಆಗ್ಲಿ ಕಾಲೇಜಲ್ಲಿ ಆಗ್ಲಿ ಅವ್ರು ಹೋದ್ರೆ ದೆ ಗೆಟ್ ಲೈಕ್ ಒನ್ ಪರ್ಟಿಕ್ಯುಲರ್ ರಿಲೇಟೆಡ್ ಆಗಿ, ಲೈಕ್ ಅಕೌಂಟ್ಸ್ ರಿಲೇಟೆಡ್ ಆಗಿ, ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಈ ತರ ಅವರಿಗೆ ಒಂದು ಟ್ರೈನಿಂಗ್ ಸಿಗುತ್ತೆ ಹೊರತು ಓವರ್ ಆಲ್ ಒಂದು ಬಿಸ್ನೆಸ್ ನಡೆಸಲಿಕ್ಕೆ, ಈವನ್ MBA ಮಾಡಿದ್ರು ಕೂಡ ಅವರು ಓವರ್ ಆಲ್ ಲೈಕ್ ಬಿಸ್ನೆಸ್ ನಡೆಸಲಿಕ್ಕೆ ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ. ಎಸ್. ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು. ಹಾ, ಸೊ ಇವಾಗ ತುಂಬಾ ಜನ ನೀವೇನ್ ಹೇಳಿದ್ರಿ, ಎಜುಕೇಶನ್ ಇರಬೇಕು, ಬಿಸ್ನೆಸ್ ಎಜುಕೇಶನ್ ಅಂತ ಹೇಳ್ಬಿಟ್ಟು, ರೈಟ್? ಇವಾಗ ತುಂಬಾ ಜನ ಕಾಲೇಜ್ಗೆ ಹೋಗಿ MBA ಮಾಡಿರ್ತಾರೆ, ಬಟ್ ಆದ್ರೂ ಲೈಕ್ ವೆನ್ ದೇ ಕಮ್ ಟು ಪ್ರಾಕ್ಟಿಕಲ್ ಇದಕ್ ಬಂದಾಗ ತುಂಬಾ ಜನ ಸಕ್ಸಸ್ಫುಲ್ ಆಗಕ್ಕಾಗಲ್ಲ ಬಿಸ್ನೆಸ್ ಅಲ್ಲಿ. ವಾಟ್ ಇಸ್ ದ ರೀಸನ್? ನಿಮ್ಗೇನ್ ಅನ್ಸುತ್ತೆ? ನನ್ಗೇನ್ ಅನ್ಸುತ್ತೆ ಅಂದ್ರೆ, ಒಂದು ಕೋಚ್ ಅಂತ ಒಬ್ರು ಇರ್ಬೇಕು, ಇನ್ನೊಂದು ಬಿಸ್ನೆಸ್ ಓನರ್ಸ್ ಕಮ್ಯುನಿಟಿ ಇರಬೇಕು. ಓಕೆ. ಸಮಾನ ವಯಸ್ಕರರು, ಸಮಾನ ಮನಸ್ಕರರು ಅಂತ ಸಮಾನ ವೃತ್ತಿಪರರು ಇರಬೇಕು. ಸೊ ಅವಾಗ ನಿಮ್ಗೆ ಒಂದು ಛಲ ಬರುತ್ತೆ, ಯಾರು ಏನ್ ಮಾಡ್ತಾ ಇದಾರೆ, ಅವ್ರು ಎಷ್ಟು ಒಂದ್ ಕಮ್ಯುನಿಟಿಲಿ ಇದ್ದು ಬೆಳಿಬೇಕು ಬಿಸ್ನೆಸ್ ಓನರ್ ಆಗಿರೋರು. ಸರ್ 1 ನಿಮಿಷ ಹೋಲ್ಡ್ ಆನ್. ಹಾ ಸರ್. ಸೊ ಒಂದು ಕಮ್ಯುನಿಟಿಲಿ ಇದ್ದು ಬೆಳಿಬೇಕು. ಎಸ್. ಒಂದ್ ಕಮ್ಯುನಿಟಿಲಿ ಇದ್ದು ಬೆಳಿಬೇಕು, ಅವಾಗ್ಲೇನೆ ಅವ್ರಿಗೆ ಆಕ್ಚುಲಿ ಏನು ಅಂತ ಗೊತ್ತಾಗೋದು. One minute, madam. Yes. Yes, sir. Yes, ma'am. ಸೊ ಎನಿಬಡಿ ನ್ಯೂ ಸ್ಟಾರ್ಟ್ಅಪ್ಗೆ ವಾಟ್ ಈಸ್ ಯುವರ್ ಸಜೆಷನ್? ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಯು ಸೆಡ್ ಲೈಕ್ ಬಿಸ್ನೆಸ್ ಬಗ್ಗೆ ಎಜುಕೇಶನ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಬಿಸ್ನೆಸ್ ಎಜುಕೇಶನ್ ಅಲ್ಲಿ ವಾಟ್ ದೇ ಸಪೋಸ್ ಟು ಗೆಟ್, ಲೈಕ್ ಸ್ಕೂಲ್ ಯೂನಿವರ್ಸಿಟಿಯಿಂದ ಎಜುಕೇಶನ್ ಆರ್ ಎನಿ ಅದರ್ ಟೈಪ್ ಆಫ್ ಎಜುಕೇಶನ್ ದೇ ಶುಡ್ ಹ್ಯಾವ್? I believe in not to learn 100 points, implement 1 point. ನಾವು 100 ವಿದ್ಯೆ ಕಲಿಯೋದು ಮುಖ್ಯ ಆಗಲ್ಲ, ಒಂದೊಂದನ್ನ ಏನ್ ಇಂಪ್ಲಿಮೆಂಟ್ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ. ಸೊ ಅದು ಮುಖ್ಯ. ಸೊ ಇದು ಹೊಸ ಬಿಸ್ನೆಸ್ ಅನ್ನೋದು ಕಲಿಬೇಕು ಅಂತ.
Nice, nice. Anything else from your side? Any other message you want to give it to all the business owners? So, tough time ಬರುತ್ತೆ. Business is like a roller coaster journey ತರ. Tough time ಬರುತ್ತೆ, good times ಬರುತ್ತೆ. ಸೊ ಹೆಂಗೆ ಆಸ್ ಎ ಲೈಕ್ ಒಬ್ಬ ಯಶಸ್ವಿ ಬಿಸ್ನೆಸ್ ಓನರ್ ಆಗ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು, ಮತ್ತೆ ಆ ಯಶಸ್ಸನ್ನ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರ್ಬೇಕು, ಮತ್ತೆ ರೀಇನ್ವೆಸ್ಟ್ ಆನ್ ದ ಸೇಮ್ ಇದು ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಅಲ್ಲಿ. ಸೊ ಎಷ್ಟ್ ಪರ್ಸೆಂಟ್ ನಾವು ಬಿಸ್ನೆಸ್ ಅಲ್ಲಿ ಹಾಕ್ಬೇಕು, ಎಷ್ಟ್ ಪರ್ಸೆಂಟ್ ಪರ್ಸನಲ್ ಆಗಿ ಹಾಕ್ಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಟು ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್, ವಾಟ್ ಟು ಇನ್ವೆಸ್ಟ್ ಆನ್ ಎಜುಕೇಶನ್, ಹೌ ಮಚ್ ಟು ಇನ್ವೆಸ್ಟ್ ಆನ್ ಫ್ಯಾಮಿಲಿ, ಸೊ ರೀಇನ್ವೆಸ್ಟ್ ಆನ್ ಬಿಸ್ನೆಸ್, ಮತ್ತೆ ಮ್ಯಾಡ್ ಇನ್ವೆಸ್ಟ್ಮೆಂಟ್. ಸೊ R&D ಮಾಡಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಇಷ್ಟನ್ನು ಗೊತ್ತಿದ್ರೆ ಮಾತ್ರ ಬಿಸ್ನೆಸ್ ನಲ್ಲಿ ಸಕ್ಸೀಡ್ ಆಗ್ಬೋದು. ಹೌದು. ಸೊ ನಾವ್ ಮತ್ತೆ ಮಾಡಿದ್ನೇ ರಿಪಿಟೇಷನ್ ಮಾಡ್ತಾ ಇದ್ರೆ ಏನು ಮಾಡಕ್ಕಾಗಲ್ಲ. ಸೊ ಏನಾಗುತ್ತೆ, ಒಂದ್ ತಿಂಗಳು 1 ಲಕ್ಷ ಪ್ರಾಫಿಟ್ ಬರುತ್ತೆ, ಇನ್ನೊಂದ್ ತಿಂಗಳು 10,000 ಪ್ರಾಫಿಟ್ ಬರುತ್ತೆ. ಸೊ ನಮ್ಗೆ 1 ಲಕ್ಷ ಪ್ರಾಫಿಟ್ ಬಂದಿದ್ದು ಮಜಾ ಕೊಡಲ್ಲ, ನಮ್ಗೆ 10,000 ಪ್ರಾಫಿಟ್ ಬಂದಿದ್ದು ಮಜಾ ಕೊಡಲ್ಲ. ಏನ್ ನಡೀತಾ ಇದೆಯಪ್ಪ, ಚೆನ್ನಾಗ್ ನಡೀತಿದೆ. ಏನ್ ಚೆನ್ನಾಗ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. 1 ಲಕ್ಷ ಬಂದಾಗ್ಲೂ ಚೆನ್ನಾಗ್ ನಡೀತಾ ಇದೆ, 10,000 ಬಂದಾಗ್ಲೂ ಚೆನ್ನಾಗ್ ನಡೀತಾ ಇದೆ. ಇದೊಂದೇ ಡೈಲಾಗ್ ಬರುತ್ತೆ. ಇಲ್ಲ ಅಂದ್ರೆ 1 ಲಕ್ಷ ಬಂದಾಗ್ಲೂ ಚೆನ್ನಾಗ್ ನಡೀತಾ ಇಲ್ಲ, 10,000 ಚೆನ್ನಾಗ್ ನಡೀತಾ ಇಲ್ಲ. 1 ಲಕ್ಷ ಬಂದಾಗ ಯಾಕೆ ಚೆನ್ನಾಗ್ ನಡೀತಾ ಇಲ್ಲ ಅಂದ್ರೆ ಈ 10,000 ಬಂದಿದ್ದು ನೆಗೆಟಿವ್ ಎಲ್ಲ ಅಲ್ಲಿಗೆ ಹೊಂಟೋಗಿದೆ. ಸೊ ಎಕ್ಸೆಲ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರೋದು. ಸೊ ಅಕೌಂಟ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ನಂಬರ್ಸ್ ನೋಡೋದ್ರಲ್ಲಿ ಮತ್ತೆ ಫೈನಾನ್ಸ್ ಮ್ಯಾನೇಜ್ ಮಾಡೋದ್ರಲ್ಲಿ. ಎಸ್, ನಾನು ನೋಡಿರಂಗೆ ತುಂಬಾ ಜನ ಲೈಕ್ BTN ಅಲ್ಲೂ ಸುಮಾರು ಜನದ ಹತ್ರ ಮಾತಾಡಿದ್ದೀನಿ ನಾನು. ಮೇಜರ್ ಫೇಲ್ಯೂರ್ ಆಗೋದೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಮೊದಲನೇದು ಪ್ರಾಫಿಟಬಿಲಿಟಿ ಎಷ್ಟು ಅಂತ ಗೊತ್ತಿರಲ್ಲ, ಯಾವ ಪ್ರಾಡಕ್ಟ್ ಹೈ ಮಾರ್ಜಿನ್ ಕೊಡ್ತಾ ಇದೆ ಅಂತ ಗೊತ್ತಿರಲ್ಲ, ಮತ್ತೆ ಯಾವ್ದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ ಇಂದ ಹೊರಗಡೆ ದುಡ್ಡು ಎಷ್ಟು ತೆಗಿಬೇಕು, ಪರ್ಸನಲ್ ಆಗಿ ಹೆಂಗೆ ವೆಲ್ತ್ ನ ಬಿಲ್ಡ್ ಮಾಡ್ಬೇಕನ್ನೋ ಐಡಿಯಾ ಇರಲ್ಲ. ಸೊ ಇದೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಶಸ್ ಪಡೆಯೋದಿಕ್ಕೆ ಪ್ಲಸ್ ಕಂಟಿನ್ಯೂ ಮಾಡೋದಿಕ್ಕೆ. ನೈಸ್ ದರ್ಶನ್ ಸರ್, ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಸೇ? ನಥಿಂಗ್ ಮೇಡಮ್, ಎವ್ರಿಥಿಂಗ್ ಇಸ್ ಗ್ರೇಟ್. ಒಂದು ವಿಲ್ ಟೇಕ್ ಅ ಸ್ನ್ಯಾಪ್. ಐ ಥಿಂಕ್ ನನ್ನ ಇದು ವರ್ಕ್ ಆಗ್ತಾ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ. ಲೆಟ್ ಮಿ ಟೇಕ್ ಇಟ್ ಫ್ರಮ್ ಮೊಬೈಲ್. Yeah, look at the Okay, Darshan sir, so thank you so much. All the best. Thank you. So next process ಬಂದು ಇದು ರೈಟಿಂಗ್ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ one copy we will send it to you. You will also go through that. ಅದಾದ್ಮೇಲಿಂದ then it will go for a final printing. Sure. See you then. Thank you so much. Have a great time. Bye. Thank you. Bye.